हरे कृष्ण। ओम अज्ञानातिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे हरे, हरे राम 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಇವತ್ತು ಈಶೋಪನಿಷತ್ ಮಂತ್ರ 14 ಭಾಗ 1 ಪಾರ್ಟ್ 1. ಸೊ ಸ್ಕ್ರೀನ್ ಶೇರ್ ಮಾಡ್ತೀನಿ. ದಯವಿಟ್ಟು ರಿಪೀಟ್ ಮಾಡಿ. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ವೇದೋ ಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾಮೃತಂ ಅಶ್ನುತೆ. ಅನುವಾದ: ಮಾನವನು ದೇವೋತ್ತಮ ಪರಮ ಪುರುಷನನ್ನು, ಅವನ ದಿವ್ಯ ನಾಮವನ್ನು, ಅನಿತ್ಯವಾದ ಐಹಿಕ ಸೃಷ್ಟಿಯನ್ನು, ಅದರ ಅನಿತ್ಯ ದೇವತೆಗಳು, ಮಾನವರು ಮತ್ತು ಪ್ರಾಣಿಗಳ ಬಗ್ಗೆಯೂ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಒಬ್ಬನು ಇವುಗಳನ್ನು ಅರಿತ ಮೇಲೆ ಮರಣವನ್ನು, ಕ್ಷಣಭಂಗುರವಾದ ಸೃಷ್ಟಿಯನ್ನು ಮೀರುತ್ತಾನೆ ಮತ್ತು ಭಗವಂತನ ನಿತ್ಯ ಸಾಮ್ರಾಜ್ಯದಲ್ಲಿ ಜ್ಞಾನಾನಂದಗಳ ಶಾಶ್ವತ ಜೀವನವನ್ನು ಅನುಭವಿಸುತ್ತಾನೆ. ಭಾವಾರ್ಥ ಓದ್ತೀರ? 2 ಪ್ಯಾರ ಓದಿದೆ. ಹರೇ ಕೃಷ್ಣ. ಭಾವಾರ್ಥ: ಜ್ಞಾನದ ಮುನ್ನಡೆಯ ಹೆಸರಿನಲ್ಲಿ ಮಾನವ ಸಂಸ್ಕೃತಿಯು ಗಗನ ನೌಕೆ, ಪರಮಾಣು ಶಕ್ತಿಗಳು ಸೇರಿದಂತೆ ಅನೇಕ ಭೌತ ವಸ್ತುಗಳನ್ನು ಸೃಷ್ಟಿಸಿದೆ. ಆದರೂ ಅದರಿಂದ ಜನನ, ಮುಪ್ಪು, ರೋಗ, ಸಾವುಗಳಿಂದ ಬಿಡುಗಡೆ ಹೊಂದಲು ಸಾಧ್ಯವಾಗಿಲ್ಲ. ಬುದ್ಧಿವಂತನೊಬ್ಬನು ವಿಜ್ಞಾನಿ ಎನಿಸಿಕೊಂಡವನೆದುರು ಈ ಕ್ಲೇಶಗಳ ಬಗ್ಗೆ ಕೇಳಿದಾಗ ಆ ವಿಜ್ಞಾನಿಯು ವಿಜ್ಞಾನ ಮುಂದುವರಿಯುತ್ತಿದೆ ಮತ್ತು ಕೊನೆಗೆ ಮಾನವನಿಗೆ ಸಾವಿಲ್ಲದಂತೆ, ಮುಪ್ಪಿಲ್ಲದಂತೆ ಮಾಡುವುದು ಸಾಧ್ಯವೆಂದು ತುಂಬಾ ಜಾಣತನದ ಉತ್ತರ ನೀಡುತ್ತಾನೆ. ಅಂತಹ ಉತ್ತರಗಳು ಐಹಿಕ ಪ್ರಕೃತಿ ಬಗ್ಗೆ ವಿಜ್ಞಾನಿಗಳಿಗೆ ಇರುವ ಪರಮ ಅಜ್ಞಾನವನ್ನು ತೋರಿಸುತ್ತವೆ. ಐಹಿಕ ಪ್ರಕೃತಿಯಲ್ಲಿ ಪ್ರತಿಯೊಂದು ಭೌತ ದ್ರವ್ಯದ ಕಠೋರ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಪ್ರತಿಯೊಂದು ಈ 6 ಬಗೆಯ ಬದಲಾವಣೆಗಳಿಗೆ ಒಳಪಟ್ಟಿರುತ್ತದೆ: ಹುಟ್ಟು, ಬೆಳವಣಿಗೆ, ಸ್ಥಿತಿ, ಬದಲಾವಣೆ, ಅವನತಿ ಮತ್ತು ಕೊನೆಗೆ ಸಾವು. ಐಹಿಕ ಪ್ರಕೃತಿಯು ಸಂಪರ್ಕಕ್ಕೆ ಒಳಗಾದ ಯಾವುದೂ ಈ 6 ಪರಿವರ್ತನಾ ನಿಯಮಗಳನ್ನು ಮೀರುವಂತಿಲ್ಲ. ಆದ್ದರಿಂದ ಯಾವ ದೇವತೆಗಳಾಗಲಿ, ಮನುಷ್ಯನಾಗಲಿ, ಪ್ರಾಣಿಯಾಗಲಿ, ಮರವಾಗಲಿ ಎಲ್ಲ ಕಾಲಕ್ಕೂ ಈ ಐಹಿಕ ಜಗತ್ತಿನಲ್ಲಿ ಉಳಿಯಲಾರರು. ಜೀವನದ ಆಯುರ್ದಾಯುವ ಜೀವಿ ಜಾತಿಗೆ ತಕ್ಕಂತೆ ಬದಲಾಗಬಹುದು. ಈ ಐಹಿಕ ಜಗತ್ತಿನ ಪ್ರಧಾನ ಜೀವಿಯಾದ ಬ್ರಹ್ಮದೇವನು ಮಿಲಿಯಗಟ್ಟಲೆ ವರ್ಷ ಬದುಕಿರಬಹುದು. ಸೂಕ್ಷ್ಮ ಜೀವಿಯು ಕೆಲವು ಗಂಟೆಗಳ ಕಾಲ ಬದುಕಿರಬಹುದು. ಆದರೆ ಅದು ಮುಖ್ಯವಲ್ಲ. ಈ ಐಹಿಕ ಜಗತ್ತಿನಲ್ಲಿ ಯಾರು ಶಾಶ್ವತವಾಗಿ ಬದುಕಿರಲು ಸಾಧ್ಯವಿಲ್ಲ. ವಸ್ತುಗಳು ಕೆಲವು ಪರಿಸ್ಥಿತಿಗಳಲ್ಲಿ ಹುಟ್ಟಿವೆ ಅಥವಾ ಸೃಷ್ಟಿಯಾಗಿವೆ. ಅವು ಕೆಲಕಾಲ ಇರುತ್ತದೆ, ಹಾಗೆ ಕೆಲಕಾಲ ಬದುಕಿದ್ದರೆ ಅವು ಬೆಳೆದು ಸಂತಾನೋತ್ಪತ್ತಿ ಮಾಡಿ ಕ್ರಮೇಣ ನಾಶವಾಗುತ್ತವೆ. ಈ ನಿಯಮಗಳ ಪ್ರಕಾರ ಬ್ರಹ್ಮರು ಕೂಡ ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ಈ ರೀತಿ ಮಿಲಿಯಗಟ್ಟಲೆ ಬ್ರಹ್ಮರು ಇದ್ದಾರೆ. ಇಂದು ಅಥವಾ ನಾಳೆ ಸಾಯುತ್ತಾರೆ. ಆದ್ದರಿಂದ ಇಡೀ ಐಹಿಕ ಜಗತ್ತನ್ನೇ ಮೃತ್ಯುಲೋಕ, ಸಾವಿನ ಲೋಕ ಎಂದು ಕರೆಯಲಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ.
ಸೊ ನಾವು ನೋಡಿದ್ದೇವೆ ಮಂತ್ರ 12, 13 ಮತ್ತೆ 14 ಸಂಭೂತಿ ಮತ್ತೆ ಅಸಂಭೂತಿ ಇದ್ರ ಬಗ್ಗೆ ವಿವರಿಸ್ತದೆ. ಸೊ ಈ ಶ್ಲೋಕದಲ್ಲಿ ಸಂಭೂತಿ ಮತ್ತೆ ಅಸಂಭೂತಿ ಯಾವ ವಿಷಯದ ಪ್ರಕಾರ ವಿವರಿಸಲಾಗಿದೆ ಅಂದ್ರೆ ಇಲ್ಲಿ ನಿತ್ಯ ಯಾವುದು ಮತ್ತೆ ಅನಿತ್ಯ ಯಾವುದು ಆ ಆಧಾರದ ಮೇಲೆ ಸಂಭೂತಿ ಮತ್ತೆ ಅಸಂಭೂತಿ ಇದನ್ನು ವಿವರಿಸಲಾಗಿದೆ. ಮತ್ತೆ ಈ ನಾವು PPT ನೋಡ್ತಾ ಇದ್ದೇವೆ ಏನು, ಓನ್ಲಿ ವೇ ಆಫ್ ಲೈಫ್ ಆಫ್ ಡೆತ್ಲೆಸ್ನೆಸ್ ಈಸ್ ಅಚೀವ್ಡ್ ಬೈ ಡಿವೋಷನಲ್ ಸರ್ವಿಸ್. ಅಂದ್ರೆ ಅಮೃತ ಮೃತ್ಯೋಮ ಅಮೃತಂಗಾಯ ಗಮಯ ಅಂದ್ರೆ ಅಮೃತದ ಕಡೆಗೆ ಹೋಗ್ಲಿಕ್ಕೆ ಒಂದೇ ದಾರಿ ಯಾವುದು, ಭಗವಂತನ ಭಕ್ತಿ ಸೇವೆಯನ್ನು ಮಾಡುವುದು. ಆದ್ರೆ ವಿಜ್ಞಾನಿಗಳು ಏನು ಆಲೋಚನೆ ಮಾಡ್ತಾರಂದ್ರೆ ನಾವು ಲ್ಯಾಬೊರೇಟರಿಗಳಲ್ಲಿ ಪ್ರಯೋಗಗಳನ್ನು ಮಾಡಿ ನಾವು ಈ ಸಾವನ್ನು ಜಯಿಸ್ತೇವೆ. ಕೆಲವರು ಏನು ಹೇಳ್ತಾರೆ, ಸ್ವಲ್ಪವೇ ಸಮಯದಲ್ಲಿ ನಾವು ಮೃತ್ಯುವೇ ಇಲ್ಲದ ಹಾಗೆ ಮಾಡ್ತೇವೆ, ನಮ್ಗೆ ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು. ಇದನ್ನು ಹೇಳ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ. ಏನು, ನಾವು ಸಾವನ್ನು ದೂರ ಮಾಡ್ತೇವೆ, ರೋಗಗಳನ್ನು ದೂರ ಮಾಡ್ತೇವೆ, ಮುಪ್ಪನ್ನು ದೂರ ಮಾಡ್ತೇವೆ ಎಲ್ಲ ಹೇಳ್ತಾರೆ. ಆದ್ರೆ ಇದನ್ನು ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ಈಶೋಪನಿಷತ್ ಇದರ ಪ್ರಕಾರ ಡೆತ್ಲೆಸ್ನೆಸ್ ಅಂದ್ರೆ ಅಮೃತದ ಈ ಮೃತ್ಯುವನ್ನು ದಾಟುವುದು ಹೇಗೆ, ಅದನ್ನು ಭಕ್ತಿ ಸೇವೆಯ ಮೂಲಕ ಅದು ಸಾಧ್ಯ ಇದೆ ಅಂತ. ಇಲ್ಲಿ ಎರಡು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಏನು, ನಿತ್ಯವಾದದ್ದು ಯಾವುದು, ಅನಿತ್ಯವಾದದ್ದು ಯಾವುದು. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಎರಡು ವಿಷಯಗಳು ಬರ್ತವೆ, ಜಡವಸ್ತು ಮತ್ತೆ ಚೇತನ. ಜಡವಸ್ತು ಯಾವಾಗ್ಲೂ ಅಶಾಶ್ವತವಾದದ್ದು ಅಥವಾ ಅನಿತ್ಯವಾದದ್ದು, ಪೆರಿಷಬಲ್. ಆದರೆ ಚೇತನ ಇದು ಶಾಶ್ವತವಾದದ್ದು. ಅದಕ್ಕೆ ಉದಾಹರಣೆ ಯಾವುದು ಕೊಡ್ತಾರೆ ಅಂದ್ರೆ ಬೆಂಕಿ ಮತ್ತೆ ಹೊಗೆ. ಬೆಂಕಿ ನಿಜವಾಗಿ ನಮಗೆ ಅದು ಬೆಳಕನ್ನು ಮತ್ತೆ ಹೀಟನ್ನು ಕೊಡುತ್ತದೆ. ಆದ್ರೆ ಈ ಹೊಗೆ ಏನಿದೆ ಅದು ನಮ್ಗೆ ಬೆಳಕನ್ನು ಕೊಡುವುದಿಲ್ಲ. ಸೊ ಅದಕ್ಕಾಗಿ ಆಧ್ಯಾತ್ಮಿಕ ಜಗತ್ತು ಮತ್ತೆ ಭೌತಿಕ ಜಗತ್ತನ್ನು ಹೋಲಿಸಿದ್ದಾರೆ. ಆಧ್ಯಾತ್ಮಿಕ ಜಗತ್ತು ದಿವ್ಯ ಗುಣಗಳಿಂದ ತುಂಬಿದೆ, ಮತ್ತೆ ಭೌತಿಕ ಲೋಕದಲ್ಲಿ ಎಷ್ಟೊಂದು ಜನ ಅದೋ ಗುಣ ಅಂದ್ರೆ ಕೀಳು ಮಟ್ಟದ ಗುಣಗಳನ್ನು ಹೊಂದಿರ್ತಾರೆ. ಸೊ ಇಲ್ಲಿ ಏನು ಹೇಳಿದ್ದಾರೆ, ಈ ದೊಡ್ಡ ದೊಡ್ಡ ವಿಜ್ಞಾನಿಗಳು ಗಗನ ನೌಕೆ, ಪರಮಾಣು ಶಕ್ತಿ ಅಂತ ಅನೇಕ ಭೌತಿಕ ವಸ್ತುಗಳನ್ನು ಸೃಷ್ಟಿಸಿದ್ದಾರೆ. ಖಂಡಿತವಾಗಿ ಅವರು ಸೃಷ್ಟಿಸಿದ್ದಾರೆ. ಆದ್ರೆ ಅವರಿಗೆ ಅದರ ಬಗ್ಗೆ ಅಹಂಕಾರ ಇದೆ, ಗರ್ವ ಇದೆ. ಏನು, ನಾವು ಪರಮಾಣು ಬಾಂಬುಗಳನ್ನು ಮಾಡಿದ್ದೇವೆ, ಸ್ಯಾಟಲೈಟ್ಗಳನ್ನು ಮಾಡಿದ್ದೇವೆ, ಆದ್ರೆ ಇದರ ಪರಿಣಾಮ ಏನು, ಅದು ನಾವು ಭಗವಂತನನ್ನು ಮರ್ತಿದ್ದೇವೆ ಅನ್ನುವುದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಬುದ್ಧಿವಂತನೊಬ್ಬನು ವಿಜ್ಞಾನಿ ಎನಿಸಿಕೊಂಡವನೆದುರು ಈ ಕ್ಲೇಶಗಳ ಬಗ್ಗೆ ಕೇಳಿದಾಗ ವಿಜ್ಞಾನಿ ಏನು ಹೇಳ್ತಾನೆ, ನಮ್ಮ ವಿಜ್ಞಾನ ಮುಂದುವರೆದಿದೆ, ಮತ್ತೆ ಕೊನೆಗೆ ನಾವು ಮಾನವನಿಗೆ ಸಾವಿಲ್ಲದಂತೆ ಮಾಡ್ತೇವೆ, ಮುಪ್ಪಿಲ್ಲದಂತೆ ಮಾಡ್ತೇವೆ ಅಂತ ವಿಜ್ಞಾನಿಗಳು ಜಾಣತನದ ಉತ್ತರ ನೀಡ್ತಾರೆ ಅಂತ ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾರೆ. ಜಾಣತನದ ಉತ್ತರ ನೀಡ್ತಾರೆ, ಸಾವಿಲ್ಲದ ಹಾಗೆ ಮಾಡ್ತೇವೆ, ಆದ್ರೆ ಅದು ಸಾಧ್ಯ ಇಲ್ಲ. ಒಬ್ರು ರಿಪೋರ್ಟರ್ ಶ್ರೀಲ ಪ್ರಭುಪಾದರಿಗೆ ಚಾಲೆಂಜ್ ಮಾಡ್ತಾರೆ, ಸ್ವಾಮೀಜಿ ನೀವು ಯಾತಕ್ಕಾಗಿ ಎಲ್ಲ ನಮ್ಮ ಇಕನಾಮಿಕ್ ಡೆವಲಪ್ಮೆಂಟ್, ಈ ಮಾಡರ್ನ್ ವಿಷಯಗಳನ್ನೆಲ್ಲ ನೀವು ಕಂಡೆಮ್ ಮಾಡ್ತೀರಿಲ್ಲ, ಬೈತೀರಿ, ಯಾತಕ್ಕಾಗಿ ಅಂತ ಚಾಲೆಂಜ್ ಮಾಡ್ತಾರೆ ಶ್ರೀಲ ಪ್ರಭುಪಾದರಿಗೆ. ಆವಾಗ ಶ್ರೀಲ ಪ್ರಭುಪಾದರು ಒಂದು ಪ್ರಶ್ನೆ ಕೇಳ್ತಾರೆ,
ಹ್ಮ್. ನಾವು ಅವಳು ನಿಜವಾಗಿ ಏನ್ ಹೇಳ್ತಾರಂದ್ರೆ, ನೀವು ನಿಮ್ಮ ಬಗ್ಗೆ ಭಕ್ತಿ ಸೇವೆಯನ್ನು ಮಾಡ್ತೀರಿ, ಅದು ಒಳ್ಳೆಯದು. ಅದೇ ರೀತಿ ನಮಗೂ ಸಹ ಮಾಡರ್ನ್ ಸೈನ್ಸ್ ಅಲ್ಲಿ ಮುಂದುವರಿಲಿಕ್ಕೆ ನೀವು ಬೈಬಾರ್ದು ನೀವು ಅಂತ ಈ ರೀತಿ ಹೇಳ್ತಾಳೆ. ಆವಾಗ ಶಿಲಾ ಪ್ರಭುಪಾದರು ಅವಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ನೀನು ತುಂಬಾ ಸುಂದರಳಾಗಿ ಇದ್ದೀಯಾ, ನಿನಗೆ ಮುದುಕಿ ಆಗ್ಲಿಕ್ಕೆ ಇಷ್ಟ ಇದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ಆವಾಗ ಇವರು ಇಲ್ಲ, ನನಗೆ ಮುದುಕಿ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆವಾಗ ಶಿಲಾ ಪ್ರಭುಪಾದರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ಇಕನಾಮಿಕ್ ಡೆವಲಪ್ಮೆಂಟ್ ಮತ್ತೆ ಮಾಡರ್ನ್ ಸೈನ್ಸ್ ನಿನ್ನನ್ನು ಯಾವಾಗಲೂ ಶಾಶ್ವತವಾಗಿ ಇದೇ ತರ ಯುವತಿಯ ಹಾಗೆ ಇರ್ಲಿಕ್ಕೆ ನಿಮ್ಗೆ ಅದು ಸಾಧ್ಯ ಮಾಡಿ ಕೊಡ್ತದಾ ಅಂತ ಕೇಳ್ತಾರೆ. ಇಲ್ಲ, ಸಾಧ್ಯ ಇಲ್ಲ, ನಾನು ಮುದುಕಿ ಆಗ್ಲೇಬೇಕು. ಆವಾಗ ಶಿಲಾ ಪ್ರಭುಪಾದರು ಹೇಳ್ತಾರೆ ಏನು, ಆದ್ದರಿಂದ ನಾನು ಅದನ್ನು ಕಂಡೆಮ್ ಮಾಡ್ತೇನೆ. ಯಾಕಂದ್ರೆ ಭೌತಿಕ ವಿಜ್ಞಾನ ನೀವು ಎಷ್ಟೇ ಅಡ್ವಾನ್ಸ್ಮೆಂಟ್ ಮುಂದುವರೆದರೂ ಸಹ ಅದು ಜನ್ಮ, ಮೃತ್ಯು, ಜರ, ವ್ಯಾಧಿ ಇದರಿಂದ ನಿಮ್ಮನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತನ ಭಕ್ತಿ ಸೇವೆಯಿಂದ ಇದು ಸಾಧ್ಯ ಇದೆ ಅಂತ ಶಿಲಾ ಪ್ರಭುಪಾದರು ಅವರಿಗೆ ಹೇಳ್ತಾರೆ. ಸೊ ನಾವು ನೋಡ್ಬೋದು ಎಷ್ಟೊಂದು ಈ ಏಜ್ ಆದ ಹಾಗೆ ನಮ್ಗೆ ಕೂದಲು ಬಿಳಿ ಆಗ್ತದೆ. ಆದ್ರೆ ಮಾಡರ್ನ್ ಸೈನ್ಸ್ ಅವರು ವಿಜ್ಞಾನಿಗಳೇನು ಹೇಳ್ತಾರೆ, ಕೂದಲು ಬಿಳಿ ಆಗ್ತಾ ಇದೆಯಾ, ಹೇರ್ ಡೈ ತಗೊಳ್ಳಿ, ಹೇರ್ ಡೈ ಹಚ್ಕೊಳ್ಳಿ. ತುಂಬಾ ಮುದುಕಿಯಾಗಿ ಇಲ್ಲಿ ರಿಂಕಲ್ಸ್ ಬರ್ತಾ ಇದೆಯಾ, ಓಕೆ, ಈ ಕಾಸ್ಮೆಟಿಕ್ಸ್ ಗಳನ್ನು ಹಚ್ಚಿ ಬ್ಯೂಟಿ ಪಾರ್ಲರ್ ಗಳಿಗೆ ಹೋಗಿ ಅಂತ ಹೇಳ್ತಾರೆ. ನಿಮ್ಗೆ ಕಿವಿ ಸರಿ ಕೇಳ್ತಾ ಇಲ್ವಾ, ಓಕೆ, ಇದು ಹಿಯರಿಂಗ್ ಏಡ್ ಅನ್ನು ತೆಗೆದುಕೊಳ್ಳಿ. ಹಿಯರಿಂಗ್ ಏಡ್ ಹೊರಗೆ ಕಾಣಿಸ್ತಾ ಇದ್ರೆ ನಾವು ನಿಮ್ಗೆ ಸಣ್ಣ ಸಣ್ಣ ಹಿಯರಿಂಗ್ ಏಡ್, ಅದು ಕಾಣದ ಹಾಗೆ ಇರುವಂತಹ ಹಿಯರಿಂಗ್ ಏಡ್ಗಳನ್ನು ನಾವು ಕೊಡ್ತೇವೆ ನಿಮ್ಗೆ, ಅದನ್ನು ಹಾಕಿಕೊಳ್ಳಿ ಅಂತ ಹೇಳಿ ಬೇರೆ ಬೇರೆ ರೀತಿಯ ಹಿಯರಿಂಗ್ ಏಡ್ಗಳಿಗೆ ಪ್ರಯೋಗ ಶಾಲೆಗಳಲ್ಲಿ ಪ್ರಯೋಗಗಳನ್ನು ಮಾಡ್ತಾರೆ. ಅಥವಾ ಒಬ್ಬಳು ಯುವತಿ ಆಲೋಚನೆ ಮಾಡ್ಬೋದು, ನಾನು ಕನ್ನಡಕ ಧರಿಸಿದ್ರೆ ನನಗೆ ಹೆಚ್ಚು ಜನ ಆಕರ್ಷಿತರಾಗುವುದಿಲ್ಲ, ಅದಕ್ಕೆ ನಾನು ಕಾಂಟ್ಯಾಕ್ಟ್ ಲೆನ್ಸ್ ಗಳನ್ನು ಹಾಕೊಳ್ತೇನೆ, ಆವಾಗ ಗೊತ್ತಾಗುದಿಲ್ಲ ನನಗೆ ಪವರ್ ಇದೆ ಅಂತ. ಸೊ ಈ ರೀತಿ ಆಲೋಚನೆ ಮಾಡಿ ಕಾಂಟ್ಯಾಕ್ಟ್ ಲೆನ್ಸ್ ಗಳನ್ನು. ಸೊ ಹೇಳುವ ತಾತ್ಪರ್ಯ ಅಂದ್ರೆ ಏನು, ಮೃತ್ಯುವಿನ ಭಯ ಇರುವುದರಿಂದ ಇನ್ಶೂರೆನ್ಸ್ ಇಂಡಸ್ಟ್ರಿಗಳು ದುಡ್ಡು ಮಾಡ್ತಾರೆ. ಬ್ಯೂಟಿ, ಓಲ್ಡ್ ಏಜ್ ಏನು ಮುದುಕರಾಗ್ತೇರೆ ಅಂತ ಆ ಭಯದಲ್ಲಿ ಕಾಸ್ಮೆಟಿಕ್ ಇಂಡಸ್ಟ್ರೀಸ್ಗಳು ದುಡ್ಡು ಮಾಡ್ತಾರೆ. ಸೊ ಆದ್ರೆ ಎಲ್ಲವೂ ಸಹ ಪ್ಯಾಚಿಂಗ್ ಅಪ್ ಎ ಡೆಡ್ ಬಾಡಿ. ಅಮೆರಿಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೃತ ದೇಹಕ್ಕೆ ಒಳ್ಳೆ ರೀತಿಯಲ್ಲಿ ಪ್ಯಾಂಟ್ ಮತ್ತೆ ಶರ್ಟ್, ಸೂಟ್, ಬೂಟ್, ಟೈ ಎಲ್ಲ ಹಾಕ್ತಾರೆ. ಈ ರೀತಿ ಹಾಕಿ ಅವನು ಜೆಂಟಲ್ಮೆನ್ ಆಗಿ ಕಾಣುವ ಹಾಗೆ ಮಾಡ್ತಾರೆ. ಆಮೇಲೆ ಎಲ್ಲರೂ ಏನೋ ಆಲೋಚನೆ ಮಾಡ್ತಾರೆ, ತುಂಬಾ ಸುಂದರನಾಗಿ ಕಾಣ್ತಾ ಇದ್ದಾನೆ. ಅದನ್ನು ಏನ್ ಹೇಳ್ತಾರೆ ಅಂದ್ರೆ ಡೆಕೋರೇಷನ್ ಆಫ್ ಎ ಡೆಡ್ ಬಾಡಿ. ಸೊ ಏನು ಇದನ್ನು ಭೌತಿಕ ಸ್ತರದಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡುವುದು ಅಂತಾರೆ. ಮೃತದೇಹ ವೆರಿ ನೈಸ್ ಅಂತ ಹೇಳಿದ್ರೆ ಏನು ಪ್ರಯೋಜನ, ಜೀವಾತ್ಮ ದೇಹವನ್ನು ಬಿಟ್ಟು ಹೋಗಿದೆ. ಸೊ ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂದ್ರೆ, ನಾವು ಜೀವಾತ್ಮರು, ನಾವು ಚೇತನ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಐಹಿಕ ಪ್ರಕೃತಿಯಲ್ಲಿ ಪ್ರತಿಯೊಂದು ಭೌತ ದ್ರವ್ಯದ ಕಠೋರ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಆದ್ರಿಂದ ಜಡ ವಸ್ತು ಏನಿದೆ ಅದು ಭೌತಿಕ ನಿಯಮಗಳಿಗೆ ಒಳಪಟ್ಟಿದೆ. ಮತ್ತೆ ಜೀವಾತ್ಮ ಜಡ ವಸ್ತುವಿಗೆ ಅಟ್ಯಾಚ್ ಆಗಿದ್ರೆ, ಮೋಹವನ್ನು ಹೊಂದಿದ್ರೆ ಜೀವಾತ್ಮವು ಬಂಧನಕ್ಕೆ ಒಳಗಾಗ್ತದೆ. ಇಟ್ ಈಸ್ ಜಸ್ಟ್ ಲೈಕ್ ಪುಟಿಂಗ್ ಇನ್ ಎ ಕೇಜ್. ಕೇಜ್ ಅಂದ್ರೆ ಏನು, ಜೈಲಲ್ಲಿ ಈ ಕಳ್ಳನಿಗೆ ಜೈಲಲ್ಲಿ ಹಾಕ್ತಾರೆ, ಅದೇ ರೀತಿ ನಾವು ಈ ಭೌತಿಕ ದೇಹದಲ್ಲಿ ಜೈಲಲ್ಲಿ ಇದ್ದೇವೆ. ಆಮೇಲೆ ಏನು ಆಲೋಚನೆ ಮಾಡ್ತಾರೆ ಎಲ್ರು, ಈ ದೇಹವೇ ಸರ್ವಸ್ವ.
ಸಪರೇಟೆಡ್ ಎನರ್ಜಿ. ಇದು ಆಕ್ಚುಲಿ ಜಡವಸ್ತು ಭಗವಂತನಿಂದ ಸಪರೇಟ್ ಆಗಿರುವಂತಹ ಎನರ್ಜಿ. ಮುಂದಿನ ಪ್ಯಾರದಲ್ಲಿ ಮುಂದೆ ಒಂದೆರಡು ಪ್ಯಾರದಲ್ಲಿ ಇದನ್ನು ಹೇಳ್ತಾರೆ. ಏನು? ಭಗವಂತನ ಶಕ್ತಿಗಳು. ಇಟ್ಸ್ ಅ ಸಪರೇಟೆಡ್ ಎನರ್ಜಿ. ಆದ್ರೆ ಜೀವಾತ್ಮ ಯಾವಾಗ ಭಗವಂತನನ್ನು ಮರ್ತು ಬಿಡ್ತದೆ, ಫಾರ್ಗೆಟಿಂಗ್ ಗಾಡ್, ಫಾರ್ಗೆಟಿಂಗ್ ಕೃಷ್ಣ, ಆವಾಗ ಏನ್ ಆಲೋಚನೆ ಮಾಡ್ತದೆ ಜೀವಾತ್ಮ? ನಾನೇ ಭೋಕ್ತ, ಕೃಷ್ಣ ಭೋಕ್ತ ಅಲ್ಲ, ನಾನೇ ಭೋಕ್ತ. ಐ ಆಮ್ ದ ಎಂಜಾಯರ್. ಮತ್ತೆ ಈ ಜಗತ್ತು ನನ್ನ ಎಂಜಾಯ್ಮೆಂಟಿಗಾಗಿ ಇದೆ. ಇಲ್ಲಿ ಸ್ವಲ್ಪ ಬೂಂದಿಗಳನ್ನು ಇಟ್ರೆ ತುಂಬಾ ಒಂದು 100 ಇರುವೆಗಳು ಬಂದು ಆ ಬೂಂದಿಯನ್ನು ತಿನ್ಲಿಕ್ಕೆ ಆರಂಭ ಮಾಡ್ತದೆ. ಮತ್ತೆ ಏನು ಆಲೋಚನೆ ಮಾಡ್ತದೆ ಆ ಇರುವೆಗಳು? ಇದು ನನ್ನ ಎಂಜಾಯ್ಮೆಂಟಿಗಾಗಿದೆ, ಆದ್ರಿಂದ ಆ ಬೂಂದಿಯನ್ನು ನಾನು ತಿಂತೇನೆ. ಆದ್ರೆ ನಿಜವಾಗಿ ಆ ಬೂಂದಿ ಯಾರಿಗೆ ಅದು ನಿಜವಾಗಿ ಆ ಮನೆಯ ಮಾಲೀಕ ಇಟ್ಟಿರ್ತಾನೆ, ಅವನು ತಿನ್ಲಿಕ್ಕಾಗಿ. ಸೊ ಅದೇ ರೀತಿ ಈ ಜಗತ್ತು ಆಕ್ಚುಲಿ ಬಿಲಾಂಗ್ಸ್ ಟು ಕೃಷ್ಣ. ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲವೂ ಕೃಷ್ಣನಿಗೆ ಸೇರಿದ್ದು. ಆದ್ರೆ ಜೀವಾತ್ಮ ಭಗವಂತನನ್ನು, ಕೃಷ್ಣನನ್ನು ಮರೆತು ಆಲೋಚನೆ ಮಾಡ್ತದೆ. ಏನು ಅಂದ್ರೆ ಈ ಜಡ ವಸ್ತುಗಳು, ಈ ಭೌತಿಕ ಪ್ರಕೃತಿ ನನ್ನ ಎಂಜಾಯ್ಮೆಂಟಿಗಾಗಿ ಇದೆ ಅಂತ ಈ ರೀತಿ ಆಲೋಚನೆ ಮಾಡ್ತದೆ. ಆದ್ರೆ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈವನ್ ಬ್ರಹ್ಮದೇವ ಅವನು ಮಿಲಿಯಗಟ್ಟಲೆ ವರ್ಷ ಬದುಕಬಹುದು, ಅಥವಾ ಕೆಲವು ಸೂಕ್ಷ್ಮ ಜೀವಿಗಳು ಕೆಲವೇ ಗಂಟೆಗಳ ಕಾಲ ಬದುಕಬಹುದು. ಆದ್ರೆ ಯಾರೂ ಶಾಶ್ವತವಾಗಿ ಬದುಕ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ನಾವು ಭೋಕ್ತ ಅಲ್ಲ, ಪರಮ ಭೋಕ್ತ ಅವನು ಕೃಷ್ಣ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂರದಂ ಸರ್ವಭೂತಾನಾಂ ಆತ್ಮ ಮಾಂ ಶಾಂತಿಂ ರಚ್ಚತಿ. ಭೋಕ್ತಾರಂ ಯಜ್ಞ ತಪಸಾಂ. ಸೊ ಕೃಷ್ಣ ಅವನು ಭೋಕ್ತಾರ. ಆದ್ರೆ ಇಲ್ಲಿ ಈ ಜಗತ್ತು ಏನಿದೆ ಇದು ಮೃತ್ಯುಲೋಕ. ಅಲೆಕ್ಸಾಂಡರ್ ಅವನು ಎಲ್ಲ ಇಡೀ ವಿಶ್ವವನ್ನೇ ಜಯಿಸಿದ. ಆದ್ರೆ ಅವನೇನ್ ಹೇಳಿದ? ಮೃತ್ಯುವಿನ ಸಮಯದಲ್ಲಿ ನನ್ನ ಕೈಯನ್ನು ಆ ಕೆಫಿನ್ ಕಾಫಿನ್ ಏನೋ ಹೇಳ್ತಾರಲ್ಲ ಅದ್ರ ಹೊರಗೆ ಇಡಿ, ಯಾಕಂದ್ರೆ ಜಗತ್ತಿನ ಜನರೆಲ್ಲ ನೋಡ್ಲಿ. ಏನು ಅಂದ್ರೆ ಅಲೆಕ್ಸಾಂಡರ್ ದ ಗ್ರೇಟ್ ಅವನು ಇಡೀ ವಿಶ್ವವನ್ನೇ ಜಯಿಸಿದ, ಆದ್ರೆ ಮೃತ್ಯುವಿನ ಸಮಯದಲ್ಲಿ ಅವನು ಏನನ್ನು ತೆಗೆದುಕೊಂಡು ಹೋಗ್ಲಿಲ್ಲ. ಸೊ ಆ ರೀತಿ ಏನು ಅಂದ್ರೆ ಇದನ್ನು ಜಗತ್ತನ್ನು ಮೃತ್ಯುಲೋಕ ಅಥವಾ ಸಾವಿನ ಲೋಕ ಅಂತ ಕರೀತಾರೆ. ಈವನ್ ಬ್ರಹ್ಮದೇವ, ಎಷ್ಟೊಂದು ಬ್ರಹ್ಮರಿದ್ದಾರೆ, ಮಿಲಿಯಗಟ್ಟಲೆ ಬ್ರಹ್ಮರಿದ್ದಾರೆ, ಅವರು ಸಹ ಸಾಯಲೇಬೇಕು. ಎಲ್ರೂ ಸಹ ಕೆಲ ಕಾಲ ಇರ್ತಾರೆ, ಆಮೇಲೆ ಸಂತಾನ ಉತ್ಪತ್ತಿ ಮಾಡ್ತಾರೆ, ಆಮೇಲೆ ಸ್ವಲ್ಪ ದುಡಿತಾರೆ, ಮುದುಕರಾಗ್ತಾರೆ, ಆಮೇಲೆ ದೇಹವನ್ನು ಬಿಡ್ತಾರೆ. ಸೊ ಇದನ್ನು ಇಲ್ಲಿ ಹೇಳಿದ್ದಾರೆ. ಆದ್ರೆ ಬುದ್ಧಿವಂತನಾದವನು ಅವನು ಶಾಶ್ವತವಾದ ನಿತ್ಯವಾದ ದೇಹ, ಶಾಶ್ವತ ದೇಹ ಅಥವಾ ಶಾಶ್ವತವಾದ ಲೋಕ, ವೈಕುಂಠಧಾಮ, ಗೋಲೋಕಧಾಮ, ಅಥವಾ ಶಾಶ್ವತವಾದ ಭಗವಂತನ ಮತ್ತೆ ಜೀವಾತ್ಮರ ನಡುವೆ ಇರೋ ಶಾಶ್ವತ ಸಂಬಂಧ, ಇದರ ಬಗ್ಗೆ ಬುದ್ಧಿವಂತನಾದವನು ಆಲೋಚನೆ ಮಾಡ್ತಾನೆ. ಯಜಂತಿ ಸುಮೇಧಸ್ಥ. ಸುಮೇಧಸ್ಥ ಅಂದ್ರೆ ಬುದ್ಧಿವಂತನಾದವನು, ಅವನು ಶಾಶ್ವತವಾದ ಪಡಿಲಿಕ್ಕೆ ನೋಡ್ತಾನೆ, ನಿತ್ಯವಾದದ್ದು. ಸೊ ಆದ್ರಿಂದ ಇಲ್ಲಿ ಏನ್ ಹೇಳಿದ್ದಾರೆ? ಅನಿತ್ಯವಾದ ಐಹಿಕ ಸೃಷ್ಟಿಯನ್ನು, ಅದರ ಅನಿತ್ಯ ದೇವತೆಗಳು, ಮಾನವರು ಮತ್ತೆ ಪ್ರಾಣಿಗಳ ಬಗ್ಗೆಯೂ ಚೆನ್ನಾಗಿ ತಿಳಿದುಕೊಳ್ಬೇಕು. ಆದ್ರಿಂದ ನಾವು ಸಂಭೂತಿಂಚ ವಿನಾಶಂಚ, ಸಂಭೂತಿ ಅಂದ್ರೆ ಯಾವುದು, ವಿನಾಶ ಯಾವುದು ವಿನಾಶ ಹೊಂದುತ್ತದೆ, ಇದರ ಬಗ್ಗೆ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಅರ್ಥ ಮಾಡಿಕೊಂಡಾಗ ನಮಗೆ ನಮ್ಮ ಗುರಿ ಸ್ಪಷ್ಟ ಆಗ್ತದೆ. ಏನು? ನಾನು ಈ ಜಗತ್ತಿಗೆ ಸಂಬಂಧಪಟ್ಟವನು ಅಲ್ಲ, ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ.
ಸೊ ಆದ್ರಿಂದ ನಾನು ನನ್ನ ಶಾಶ್ವತವಾದ ಧಾಮ, ಕೃಷ್ಣನ ಧಾಮ, ಅಲ್ಲಿಗೆ ನಾನು ಹೋಗ್ಬೇಕು. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನನ್ನ ಶಾಶ್ವತವಾದ ಕೆಲಸ ಏನು? ಅದು ಭಗವಂತನಿಗೆ ಭಕ್ತಿಯ, ಶುದ್ಧ ಭಕ್ತಿಯ ಸೇವೆಗಳನ್ನು ನಾನು ಮಾಡಬೇಕು. ಆದ್ರಿಂದ ಅದು ನನ್ನ ನಿಜವಾದ ಆಕ್ಟಿವಿಟಿ, ಕಾರ್ಯ ಚಟುವಟಿಕೆ. ಆದ್ರೆ ಭೌತಿಕ ಲೋಕದಲ್ಲಿ ಎಷ್ಟೊಂದು ಜನರು ಸಾವನ್ನೇ ಜಯಿಸ್ಲಿಕ್ಕೆ ನೋಡ್ತಾರೆ. ಹಿರಣ್ಯಕಶಿಪು ವೆರಿ ಗುಡ್ ಎಕ್ಸಾಂಪಲ್. ಏನು, ಅವನು ಬ್ರಹ್ಮದೇವನ ಹತ್ರ ಅಮರತ್ವವನ್ನು ಪಡಿಲಿಕ್ಕೆ ಅವನು ಈ ವರವನ್ನು ಕೇಳಿದ. ಆದ್ರೆ ಯಾರಿಗೂ, ಅವನಿಗೆ ಹಿರಣ್ಯಕಶಿಪುವಿಗೂ ಸಹ ಅಮರನಾಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಅವನು ಹಿರಣ್ಯಕಶಿಪು ನರಸಿಂಹದೇವನನ್ನು ನೋಡಿದಾಗ ಅವನಿಗೆ ಇದು ಫುಲ್ ಆ ನರಸಿಂಹನ ರೂಪ ನೋಡಿ ಆಕ್ಚುಲಿ ಅವನು ಅಲ್ಲಿ ಆವಾಗ ಸರೆಂಡರ್ ಆಗ್ಬೋದಿತ್ತು, ಶರಣ ಆಗ್ಬೋದಾಗಿತ್ತು. ಆದ್ರೆ ಶರಣ ಆಗ್ಲಿಲ್ಲ ಅವನು ಹಿರಣ್ಯಕಶಿಪು. ಆಮೇಲೆ ಕೊನೆಗೆ ಅವನಿಗೆ ಹೆದರಿಕೆ ಆರಂಭ ಆಯ್ತು. ಅದೇ ರೀತಿ ಇಲ್ಲಿ ಭೌತಿಕ ಲೋಕದಲ್ಲಿ, ಈ ಸಾವಿನ ಲೋಕದಲ್ಲಿ, ಮೃತ್ಯು ಲೋಕದಲ್ಲಿ ಪ್ರತಿಯೊಬ್ಬರು ಹೆದರುತ್ತಾರೆ. ಯಾಕಂದ್ರೆ ಕೃಷ್ಣನಿಂದ ದೂರವಾದಾಗ ಹೆದರಿಕೆ ಆಗ್ತದೆ. ಭಯಂ ದ್ವಿತೀಯ ಅಭಿನಿವೇಶ ಸ್ಯಾತ್. ಏನು ಅಂದ್ರೆ ಕೃಷ್ಣನಿಂದ ದ್ವಿತೀಯ ಅಂದ್ರೆ ನಾವು ದೂರ ಹೋದಾಗ ಹೆದರಿಕೆ, ಭಯ ಆರಂಭ ಆಗ್ತದೆ. ಸೊ ಅದರಿಂದ ಸ್ಮಾಲ್ ಫಿಶ್ ಈಸ್ ಫಿಯರ್ಫುಲ್ ಆಫ್ ಬಿಗ್ ಫಿಶ್. ಸಣ್ಣ ಮೀನಿಗೆ ದೊಡ್ಡ ತಿಮಿಂಗಿಲ ಇದನ್ನೆಲ್ಲ ನೋಡಿದ್ರೆ ಹೆದರಿಕೆ ಆಗ್ಬೋದು. ಡಿಯರ್ ಈಸ್ ಫಿಯರ್ಫುಲ್ ಆಫ್ ಲಯನ್. ಜಿಂಕೆಗೆ ಹುಲಿಯನ್ನು, ಸಿಂಹವನ್ನು ನೋಡಿದ್ರೆ ಹೆದರಿಕೆ ಆಗ್ತದೆ. ಒನ್ ಕಂಟ್ರಿ ಇಸ್ ಫಿಯರ್ಫುಲ್ ಆಫ್ ಅನದರ್ ಕಂಟ್ರಿ. ದೇಶಕ್ಕೆ, ಸಣ್ಣ ದೇಶಕ್ಕೆ ದೊಡ್ಡ ದೇಶವನ್ನು ನೋಡಿದ್ರೆ ಹೆದರಿಕೆ ಆಗ್ಬೋದು. ಅಮೆರಿಕಾ, ರಷ್ಯಾ ನೋಡಿದ್ರೆ ಕೋಲ್ಡ್ ವಾರ್, ಯುದ್ಧ ಮಾಡೋಣ ಅನ್ನಿಸ್ತದೆ. ಕಾಂಪಿಟೇಷನ್ಸ್ಗಳು. ವಿಜ್ಞಾನಿಗಳು ಹೇಳ್ತಾರೆ ಏನು, ನಾನು ಸ್ಪೇಸ್ ಶಿಪ್ಸ್ ಗಳನ್ನು ಮಾಡಿದ್ದೇನೆ, ಆಟಮಿಕ್ ಎನರ್ಜಿಗಳನ್ನು ಮಾಡಿದ್ದೇನೆ, ನನ್ಗೆ ಈಗ ಗೊತ್ತು ನಾನು ನನ್ನ ಬಾಂಬ್ ಎಷ್ಟು ಪವರ್ಫುಲ್ ಅಂದ್ರೆ, ಶಕ್ತಿಶಾಲಿ ಅಂದ್ರೆ, ಎಷ್ಟೋ ಸಾವಿರಾರು ಲಕ್ಷಗಟ್ಟಲೆ ಜನರನ್ನು ಒಂದೇ ಶಾಟ್ ಅಲ್ಲಿ ನಾನು ಕೊಲ್ಬಹುದು ಅಂತ ಈ ರೀತಿ ಹೇಳ್ತಾರೆ. ಆಮೇಲೆ ನಾನು ಸ್ಲಾಟರ್ ಹೌಸಸ್ ಗಳಲ್ಲಿ ಎಂತಹ ಮೆಷಿನ್ಸ್ ಗಳನ್ನು ಮಾಡಿದ್ದೇನೆಂದ್ರೆ, ಗೋ ಹತ್ಯೆಯನ್ನು ನಾನು 1 ನಿಮಿಷದಲ್ಲಿ ಎಷ್ಟೊಂದು ಗೋಗಳನ್ನು ಕೊಲ್ಲಬಹುದು. ದಟ್ ಈಸ್ ದ ಟೆಕ್ನಾಲಜಿ ಅಂತ. ಆದ್ರೆ ಆ ಟೆಕ್ನಾಲಜಿ ಯೂಸ್ ಏನು? ಗೋ ಹತ್ಯೆ ಮಾಡಿದ್ರೆ ಯಾವ ನಮೂನೆಯ ಶಿಕ್ಷೆ ಇದೆ ಅಂತ ನಮ್ಗೆ ಶ್ರೀಮದ್ ಭಾಗವತದಲ್ಲೆಲ್ಲ ಗೊತ್ತಾಗ್ತದೆ. ಇಟ್ಸ್ ವೆರಿ ಹಾರಿಬಲ್, ನರಕಕ್ಕೆ ಹೋಗ್ಬೇಕಾಗ್ತದೆ. ಸೊ ಅದರಿಂದ ಮಾಡರ್ನ್ ಸೈನ್ಸ್ ಏನಿದೆ, ಇದು ಮೆಸ್ಸಿ ವರ್ಲ್ಡ್ ಅಂದ್ರೆ ಒಂಥರ ಕ್ಲೇಶಕರವಾದ ಜಗತ್ತನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಈಗ ಅಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಅದು ಇದು, ಜಗತ್ತು ಭೌತಿಕ ಪ್ರಕೃತಿಯ ಇನ್ನು ಕಾಂಪ್ಲೆಕ್ಸಿಟಿ ಒಳಗೆ ಹೋಗ್ತಾ ಇದೆ. ಆಮೇಲೆ ಏನ್ ಆಲೋಚನೆ ಮಾಡ್ತದೆ, ನಾವು ಇನ್ನೂ ಸುಖಿಯಾಗಿರ್ಬಹುದು. ನಾನು ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್ ಗಳನ್ನು ಕಟ್ಟಿದ್ರೆ ನಾನು ಸುಖಿಯಾಗಿರ್ತೇನೆ, ಅಥವಾ ದೊಡ್ಡ ದೊಡ್ಡ ಕಾರುಗಳನ್ನು ನಾನು ಕ್ರಿಯೇಟ್ ಮಾಡಿದ್ರೆ ಸುಖಿಯಾಗಿರ್ತೇನೆ ಅಂತ ಆಲೋಚನೆ ಮಾಡ್ತಾರೆ. ಆಮೇಲೆ ಏನು, ಡಿಸ್ನಿ ವರ್ಲ್ಡ್ ಗಳನ್ನು ಮಾಡ್ತಾರೆ. ಸ್ಪೈಡರ್ ಮ್ಯಾನ್ ಅಥವಾ ಮಿಕ್ಕಿ ಮೌಸ್. ಯಾತಕ್ಕಾಗಿ? ಎಲ್ಲ ನಾನು ಆನಂದದಿಂದ ಇರ್ತೇನೆ. ಆದ್ರೆ 1ನೇ ಕ್ಯಾಂಟೋದಲ್ಲಿ ಏನೇ ಹೇಳಿದ್ದಾರೆ, ನಿಜವಾಗಿ ಶಿಲ ಪ್ರಭುಪಾದ್ರು ಏನ್ ಹೇಳ್ತಾರೆ, ಪ್ರತಿಯೊಬ್ಬನಿಗೂ ತನ್ನದೇ ಆದ ಹೀರೋ ಅಂತ ಬೇಕು ತನ್ನ ಜೀವನದಲ್ಲಿ. ಆದ್ರೆ ಯಾವಾಗ ತನ್ನ ಜೀವನದಲ್ಲಿ ಒಬ್ಬನಿಗೆ ಕೃಷ್ಣ ಹೀರೋ ಆಗಿರುವುದಿಲ್ಲ, ಆವಾಗ ಕೃಷ್ಣನ ಪ್ಲೇಸ್ ಅಲ್ಲಿ ಬೇರೆ ಬೇರೆ ಹೀರೋಗಳನ್ನು ಮಾಡಿ ಬಿಡ್ತಾರೆ. ಮೂವಿ ಸ್ಟಾರ್ಗಳು ಹೀರೋ ಆಗ್ಬೋದು, ಅಥವಾ ಕ್ರಿಕೆಟ್ ಸ್ಟಾರ್ಗಳು ಹೀರೋ ಆಗ್ಬೋದು. ಯಾರು ಇಲ್ದಿದ್ರೆ ಈ ಇಮ್ಯಾಜಿನ್ ಮಾಡಿರುವಂತಹ ಸ್ಪೈಡರ್ ಮ್ಯಾನ್ಗಳು ಹೀರೋ ಆಗ್ತಾರೆ, ಅಥವಾ ಬ್ಯಾಟ್ ಮ್ಯಾನ್ ಹೀರೋ. ಈ ರೀತಿ
ಇಮ್ಯಾಜಿನ್ ಕ್ಯಾರೆಕ್ಟರ್ಸ್ಗಳನ್ನು ಹೀರೋ, ಮಿಕ್ಕಿ ಮೌಸ್ ಈ ರೀತಿ. ಆದ್ರೆ ಸಾವಿನ ಸಮಯದಲ್ಲಿ ಮಿಕ್ಕಿ ಮೌಸ್ ಆ ಇಲಿಯ ಬಗ್ಗೆ ಆಲೋಚನೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ಇಲಿಯ ದೇಹ ಸಿಗ್ತದೆ. ಸೊ ಅದರಿಂದ ಒಬ್ನು ಜಾಗರೂಕನಾಗಿ ಇರಬೇಕು. ಶ್ರೀಮದ್ ಭಾಗವತದಲ್ಲಿ ಏನು ಹೇಳಿದ್ದಾರೆ? ಏಕಸ್ತ್ವಂ ಆತ್ಮ ಪುರುಷ ಪುರಾಣ ಸತ್ಯ ಸ್ವಯಂ ಜ್ಯೋತಿರನಂತ ಆದ್ಯ ನಿತ್ಯಕ್ಷರೋಜಸ್ ಸುಖೋ ನಿರಂಜನ ಪೂರ್ಣದ್ವಯೋ ಮುಕ್ತ ಉಪಾದಿತೋಮೃತ. ಯು ಆರ್ ದ ಒನ್ ಸುಪ್ರೀಂ ಸೋಲ್, ದ ಪ್ರೈಮೇವಲ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಅಂದ್ರೆ ಕೃಷ್ಣನಿಗೆ ಏನ್ ಹೇಳ್ತಾ ಇದ್ದಾನೆ? ಯಾರು ಹೇಳ್ತಾ ಇದ್ದಾರೆ? ಬ್ರಹ್ಮದೇವನ ಪ್ರೇಯರ್. ನೀನು ಶಾಶ್ವತವಾದ ಪುರುಷ, ಮತ್ತೆ ನೀನ್ ಯಾವಾಗ್ಲೂ ಇನ್ಫಾಲಿಬಲ್, ನೀನ್ ಬೀಳುವುದಿಲ್ಲ, ಯಾವಾಗ್ಲೂ ಬದ್ಧ ಸ್ಥಿತಿಗೆ ಬೀಳುವುದಿಲ್ಲ. ಅದರಿಂದ ನೀನು ಮೋಸ್ಟ್ ಪರ್ಫೆಕ್ಟ್ ಪರ್ಸನ್, ಮತ್ತೆ ನೀನು ಪೂರ್ಣ ವ್ಯಕ್ತಿ. ಆಮೇಲೆ ನೀನು ಆದಿಪುರುಷ, ಮತ್ತೆ ನೀನು ಸಂಪೂರ್ಣ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ವರ್ಡ್ ಪೂರ್ಣ ಅಂದ್ರೆ ಫುಲ್ ಅಂಡ್ ಕಂಪ್ಲೀಟ್. ಆಮೇಲೆ ಯಾವಾಗ್ಲೂ ಕೃಷ್ಣ ಅವನು ರಸ ವಿಗ್ರಹ, ಅಂದ್ರೆ ಯಾವಾಗ್ಲೂ ಆನಂದದಿಂದ ತುಂಬಿ ಇರ್ತಾನೆ. ಆಮೇಲೆ ಇನ್ನೊಂದು ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಪೂರ್ವಂ ಏವಾಹಂ ಇಹಾಸಂ, ಅಂದ್ರೆ ನನ್ನ ಮೊದಲು ಯಾರು ಇರ್ಲಿಲ್ಲ, ನಾನೇ ಆದಿಪುರುಷ ಅಂತ. ಆಮೇಲೆ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಸಾಕ್ಷಾತ್ ಪರಬ್ರಹ್ಮೇತಿ ಗೋವಿಂದಂ ಸಚ್ಚಿದಾನಂದ ವಿಗ್ರಹಂ ವೃಂದಾವನ ಸುರ ಪುರುಹ ತಲಾಶೀನಂ. ಯಾರು ವೃಂದಾವನದಲ್ಲಿ ಆ ದಿವ್ಯ ಮರಗಳ ಕೆಳಗೆ ಕೂತಿರ್ತಾನೆ, ಅವನಿಗೆ ಒಂದು ದಿವ್ಯ ಸ್ವರೂಪ ಇದೆ, ಅವನೇ ಗೋವಿಂದ. ಈ ರೀತಿ ಎಲ್ಲ ಎಷ್ಟೊಂದು ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ ಭಗವಂತನ ಎಕ್ಸ್ಪ್ಲನೇಷನ್ಸ್. ಭಗವಂತನ ದೇಹ ಆಧ್ಯಾತ್ಮಿಕವಾದದ್ದು, ನಿತ್ಯವಾದದ್ದು. ಇಟ್ ಈಸ್ ಎಟರ್ನಲ್ ಫಾರ್ಮ್. ಸೊ ಅದು ಕಂಪ್ಲೀಟ್ಲಿ ಸ್ಪಿರಿಚುವಲ್, ದಿವ್ಯವಾದ ರೂಪ. ನಮ್ಗೆ ಗೊತ್ತು ಏನು ಅಂದ್ರೆ, ಬ್ರಹ್ಮದೇವನಿಗೆ ಗರ್ಭೋದಕಶಾಹಿ ವಿಷ್ಣು ಹೇಗೆ ಸೃಷ್ಟಿ ಮಾಡಿದ? ಈ ಮಾನವರು ಕ್ರಿಯೇಟ್ ಮಾಡುವಾಗ ಅಲ್ಲ, ಮಾನವರು ಮಕ್ಕಳನ್ನು ಹೇಗೆ ಸೃಷ್ಟಿ ಮಾಡ್ತಾರೆ ಬೇರೆ ರೀತಿಯಲ್ಲಿ. ಆದ್ರೆ ಅದೇ ರೀತಿಯಲ್ಲಿ ಗರ್ಭೋದಕಶಾಹಿ ವಿಷ್ಣು ಮಾಡಲಿಲ್ಲ. ಅವನ ನಾಭಿಯಿಂದ ಪದ್ಮ ಬಂತು, ಆಮೇಲೆ ಆ ಪದ್ಮ ಕಮಲದಲ್ಲಿ ಬ್ರಹ್ಮ ಹುಟ್ಟಿದ. ಸೊ ಈ ರೀತಿ ಅವನ ಆಕ್ಟಿವಿಟೀಸ್ಗಳು ಸಹ ದಿವ್ಯವಾದದ್ದು. ಸಾಮಾನ್ಯವಾದ ಮನುಷ್ಯನಿಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. 16,108 ರಾಣಿಯರ ಜೊತೆ ಒಂದೇ ಸಮಯದಲ್ಲಿ ಎಲ್ಲಾ ಪ್ಲೇಸಸ್ಗಳಲ್ಲಿ ಕೃಷ್ಣ ಇದ್ದ. ಯಾಕಂದ್ರೆ ಅವನು ಅಷ್ಟು ವಿಸ್ತೃತ ರೂಪವನ್ನು ಹೊಂದಿದ್ದ. ಗೋವರ್ಧನ ಪರ್ವತವನ್ನು ಎತ್ತಿದ. ಸೊ ಈ ರೀತಿ ಮತ್ತೆ ಈ ರಾಸಲೀಲೆ ಆಗ್ಬೇಕಾದ್ರೆ ಪ್ರತಿಯೊಬ್ಬರು ಗೋಪಿಯರ ಜೊತೆ ಅವನು ವಿಸ್ತೃತ ರೂಪವನ್ನು ಹೊಂದಿದ್ದು ಅವನು ನೃತ್ಯವನ್ನು ಮಾಡ್ತಾ ಇದ್ದ. ಆವಾಗ ಎಲ್ಲ ಗೋಪಿಯರು ಆಲೋಚನೆ ಮಾಡ್ತಿದ್ರು, ಕೃಷ್ಣ ನನ್ನ ಹತ್ರ ಮಾತ್ರ ಇದ್ದಾನೆ ಅಂತ, ಈ ರೀತಿ ಆಲೋಚನೆ. ಸೊ ಅದರಿಂದ ಇಲ್ಲಿ ಕೃಷ್ಣ ಅವನ ದೇಹ ಸಚ್ಚಿದಾನಂದ. ಅದೇ ರೀತಿ ಲಿವಿಂಗ್ ಎಂಟಿಟೀಸ್, ಜೀವಾತ್ಮಗಳಿಗೂ ಸಹ ಆಧ್ಯಾತ್ಮಿಕ ದೇಹ ಇದೆ. ಕೃಷ್ಣನ ಕ್ವಾಲಿಟೇಟಿವ್ಲಿ ಸೇಮ್ ಆಗಿರುವಂಥದ್ದು, ಆದ್ರೆ ಕ್ವಾಂಟಿಟೇಟಿವ್ಲಿ ಬೇರೆ, ಗಾತ್ರದಲ್ಲಿ ಬೇರೆ. ಈ ಜಗತ್ತು ಕೃಷ್ಣನೇ ಅವನು ಸೃಷ್ಟಿ ಮಾಡ್ತಾನೆ, ಕೃಷ್ಣನೇ ಮೇಂಟೈನ್ ಮಾಡ್ತಾನೆ, ಕೃಷ್ಣನೇ ಡಿಸ್ಟ್ರಾಯ್ ಮಾಡ್ತಾನೆ. ಸೊ ಆದ್ರಿಂದ ಇಲ್ಲಿ ಏನ್ ಹೇಳಿದ್ದಾರೆ, ಒಬ್ಬನು ಈ ಜಡ ವಸ್ತು ಅಥವಾ ಭೌತಿಕ ವಸ್ತುಗಳ ಬಗ್ಗೆ ಅವನು ತಿಳಿದುಕೊಳ್ಬೇಕು. ಯಾಕೆಂದ್ರೆ ಜಡ ವಸ್ತು 6 ಬಗೆಯ ಬದಲಾವಣೆಗಳನ್ನು ಹೊಂದುತ್ತದೆ: ಹುಟ್ಟು, ಬೆಳವಣಿಗೆ, ಸ್ಥಿತಿ, ಬದಲಾವಣೆ, ಅವನತಿ ಮತ್ತು ಕೊನೆಗೆ ಸಾವು. ಈ ರೀತಿ ಈ ಜಡ ವಸ್ತು ಈ ಟ್ರಾನ್ಸ್ಫಾರ್ಮೇಶನ್ಸ್ ಗಳಿಗೆ, ಬದಲಾವಣೆಗಳಿಗೆ ಒಳಗಾಗ್ತದೆ ಅಂತ ಒಬ್ನು ಅರ್ಥ ಮಾಡ್ಕೊಂಡಿರ್ಬೇಕು.
ಸೊ ಆದ್ರಿಂದ ಯಾರು ಭೌತಿಕ ಲೋಕದಲ್ಲಿ ಇರ್ತಾರೆ, ಅವನು ದೇವತೆ ಆಗಿರ್ಬೋದು, ಮನುಷ್ಯನಾಗಿರ್ಬೇಕು, ಅವನು ಈ ಪ್ರಕೃತಿಯ ನಿಯಮಗಳಿಗೆ ಬದ್ಧನಾಗ್ತಾನೆ. ಸೊ ಆದ್ರೆ ಯಾರು ಕೃಷ್ಣನಿಗೆ ಶರಣಾಗ್ತಾನೆ ಅವನು ಗುಣಾತೀತನಾಗ್ತಾನೆ. ಸೊ ಮುಂದಿನ ಪ್ಯಾರಾದಲ್ಲಿ ನೋಡೋಣ. ಮುಂದಿನ ಪ್ಯಾರಾ ಓದಿ ದಯವಿಟ್ಟು. ನಾನು ಓದ್ತೀನಿ. ಹರೇ ಕೃಷ್ಣ. ಹಾ, ಹರೇ ಕೃಷ್ಣ. ವಿಜ್ಞಾನಿಗಳು, ರಾಜಕಾರಣಿಗಳು ಈ ಸ್ಥಳವನ್ನು ಮೃತ್ಯುರಹಿತವಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ, ಏಕೆಂದರೆ ಅವರಿಗೆ ಸಾವೇ ಇಲ್ಲದ ಆಧ್ಯಾತ್ಮಿಕ ಸ್ವರೂಪದ ಬಗ್ಗೆ ಗೊತ್ತಿಲ್ಲ. ಅವರಿಗೆ ಪರಿಪಕ್ವವಾದ ದಿವ್ಯ ಅನುಭವ ಪೂರ್ಣವಾದ ವೈದಿಕ ಸಾಹಿತ್ಯದ ಬಗ್ಗೆ ಗೊತ್ತಿಲ್ಲ. ದುರಾದೃಷ್ಟದ ಸಂಗತಿ ಎಂದರೆ ಆಧುನಿಕ ಮಾನವನಿಗೆ ವೇದಗಳು, ಪುರಾಣಗಳು ಮತ್ತಿತರ ಶಾಸ್ತ್ರಗಳಿಂದ ಜ್ಞಾನ ಸಂಪಾದನೆ ಮಾಡುವ ಮನಸ್ಸಿಲ್ಲ. ಭಗವಾನ್ ವಿಷ್ಣುವಿಗೆ ಪರ, ಉತ್ತಮ, ಅಪರ ಅಥವಾ ಅವಿದ್ಯೆ, ಕೀಳು ಶಕ್ತಿ ಎಂಬ ಎರಡು ಬೇರೆ ಬೇರೆ ಶಕ್ತಿಗಳಿವೆ ಎಂದು ವಿಷ್ಣು ಪುರಾಣದಿಂದ 6.7, 6.1 ನಮಗೆ ತಿಳಿದು ಬರುತ್ತದೆ. ನಾವು ಈಗ ಸಿಲುಕಿರುವ ಐಹಿಕ ಶಕ್ತಿಯನ್ನು ಅವಿದ್ಯೆ ಎಂದು ಕರೆಯುತ್ತಾರೆ. ಈ ಶಕ್ತಿಯಿಂದಲೇ ಈ ಭೌತ ಜಗತ್ತು ಸೃಷ್ಟಿಯಾಗಿದೆ. ಇನ್ನೊಂದು ಬಗೆಯ ಉತ್ತಮವಾದ ಶಕ್ತಿ ಇದೆ, ಅದನ್ನು ಪರಾಶಕ್ತಿ ಎಂದು ಕರೆಯುತ್ತಾರೆ. ಇದು ಈ ಐಹಿಕವಾದ ಅಧಮ ಶಕ್ತಿಗಿಂತ ಬೇರೆ. ಉತ್ತಮ ಶಕ್ತಿಯು ಭಗವಂತನ ನಿತ್ಯ ಅಥವಾ ಮರಣರಹಿತವಾದ ಸೃಷ್ಟಿ. ಗೀತಾ 8.20. ಇನ್ನೊಂದು ಪ್ಯಾರಾ ಓದ್ಲಾ ಪ್ರಭು? ಬೇಡ, ಧನ್ಯವಾದಗಳು. ಹರೇ ಬೇಡ, ಕೃಷ್ಣ. ಥ್ಯಾಂಕ್ ಯು, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಹಿಂದೆ ಹೇಳಿದ ಹಾಗೆ ರಾಜಕಾರಣಿಗಳು ಮತ್ತು ವಿಜ್ಞಾನಿಗಳು ಈ ಸ್ಥಳವನ್ನು ಮೃತ್ಯುರಹಿತವಾಗಿ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅವರು ಈ ಸ್ಥಳವನ್ನು ಮೃತ್ಯುರಹಿತವನ್ನಾಗಿ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಆದ್ರೆ ನಿಜವಾಗಿ ಮೃತ್ಯುರಹಿತವಾದ ಸ್ಥಳಕ್ಕೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಆದ್ರಿಂದ ಈ ಜ್ಞಾನವನ್ನು ಪಡಿಬೇಕಾದ್ರೆ ಇದನ್ನು ಶಾಸ್ತ್ರಗಳಿಂದ ಅಥವಾ ಪ್ರಾಮಾಣಿಕ ಗುರುಗಳಿಂದ ನಾವು ಕಲಿಬೇಕು. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ರೀತಿ ಗುರುಗಳಿಗೆ ಶರಣಾಗ್ಲಿಕ್ಕೆ ಇಷ್ಟ ಇಲ್ಲ, ಶಾಸ್ತ್ರಗಳಿಂದ ಜ್ಞಾನ ಸಂಪಾದಿಸ್ಲಿಕ್ಕೆ ಇಷ್ಟ ಇಲ್ಲ ಈ ವಿಜ್ಞಾನಿಗಳಿಗೆ ಮತ್ತೆ ರಾಜಕಾರಣಿಗಳಿಗೆ. ಇದು ದುರದೃಷ್ಟವಾದ ಸಂಗತಿ. ಯಾಕೆಂದ್ರೆ ಅವರಿಗೆ ಈ ಜೀವಾತ್ಮನ ಆಧ್ಯಾತ್ಮಿಕ ಸ್ವರೂಪದ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಜೀವಾತ್ಮ ಅವನು ಶಾಶ್ವತ. ಯಾವ ಯಾವ ರೀತಿಯ ಶಕ್ತಿಗಳು ಇದೆ ಭಗವಂತನದು? ಭಗವಂತನ ಶಕ್ತಿಗಳು ಯಾವುದು? 3. ಅಂತರಂಗ, ಬಹಿರಂಗ, ತಟಸ್ಥ. ಅಂತರಂಗ, ಬಹಿರಂಗ, ತಟಸ್ಥ. ಸೊ ಜೀವಾತ್ಮ ತಟಸ್ಥ ಶಕ್ತಿ. ಮತ್ತೆ ಪರಾಶಕ್ತಿ ಯಾವುದು? ಅಂತರಂಗ ಶಕ್ತಿ, ಉತ್ತಮ ಶಕ್ತಿ. ಮತ್ತೆ ಕೀಳು ಮಟ್ಟದ ಅಥವಾ ಅಪರಾಶಕ್ತಿ ಅದು ಬಹಿರಂಗ ಶಕ್ತಿ. ಜೀವಾತ್ಮ ಏನು ಪರಾಶಕ್ತಿಗೆ ಅವನು ಸರೆಂಡರ್ ಆಗ್ಬೋದು, ಶರಣಾಗತನಾಗ್ಬೋದು, ಅಥವಾ ಅಪರಾಶಕ್ತಿಗೆ ಶರಣಾಗತನಾಗ್ಬೋದು. ಅವನಿಗೆ ಈ ಸ್ವತಂತ್ರ ಫ್ರೀ ವಿಲ್ ಇದೆ, ಸ್ವತಂತ್ರ ಇಚ್ಛೆ ಇದೆ ಅವನಿಗೆ. ಅವನು ತನ್ನ ಸ್ವತಂತ್ರ ಇಚ್ಛೆಯನ್ನು ಯೂಸ್ ಮಾಡಿ ಅವನು ಪರಾಶಕ್ತಿಗೆ ಶರಣ ಆಗ್ಬಹುದು, ಅಥವಾ ತನ್ನ ಸ್ವತಂತ್ರ ಇಚ್ಛೆಯನ್ನು ಉಪಯೋಗಿಸಿ ಅಪರಾಶಕ್ತಿಗೆ ಅವನು ಶರಣ ಆಗ್ಬಹುದು. ಆದ್ರಿಂದ ಅವನನ್ನು ತಟಸ್ಥ ಶಕ್ತಿ ಅಂತ ಹೇಳಿದ್ದಾರೆ. ತಟಸ್ಥ ಶಕ್ತಿ ಅಂದ್ರೆ ಏನು? ಈಗ ಸಮುದ್ರದ ದಡ ಇದೆ, ಸಮುದ್ರದ ದಡದಲ್ಲಿ ಒಬ್ನು ನಿಂತಿದ್ರೆ ಆಚೆಗಡೆನೂ ಹೋಗ್ಬಹುದು. ಆಚೆಗಡೆ ಹೋದ್ರೆ ಸಮುದ್ರದೊಳಗೆ ಹೋಗ್ತಾನೆ, ಈಚೆ ಕಡೆ ಬಂದ್ರೆ ದಡಕ್ಕೆ ಹೋಗ್ತಾನೆ. ಅವನ ಇಚ್ಛೆ. ಅವನಿಗೆ ಸಮುದ್ರದ ಒಳಗೆ ಹೋಗ್ಬೇಕಂತಾದ್ರೆ ಸಮುದ್ರದ ಒಳಗೆ ಹೋಗ್ಬೋದು, ಈಚೆ ದಡದ ಕಡೆಗೆ ಬರ್ಬೇಕಾದ್ರೆ ಭೂಮಿಯ ಕಡೆಗೆ ಬರ್ತಾನೆ. ಸೊ ಅದೇ ರೀತಿ ಜೀವಾತ್ಮ ಅವನು ಆಧ್ಯಾತ್ಮಿಕ ಜಗತ್ತಿಗೂ ಹೋಗ್ಬೋದು, ಅಥವಾ ಅವನು ಭೌತಿಕ ಲೋಕದಲ್ಲೇ ಇರಬಹುದು. ಅದು ಅವನಿಗೆ ಸ್ವತಂತ್ರ ಇಚ್ಛೆ ಇದೆ. ಆದ್ರೆ ಯಾವಾಗ ಜೀವಾತ್ಮ ಅವಿದ್ಯೆಯನ್ನು ಹೊಂದಿರ್ತಾನೆ, ಇಲ್ಲಿ ಹೇಳಿದ್ದಾರೆ ಐಹಿಕ ಶಕ್ತಿಗೆ ಸಿಲುಕಿರುವುದು ಅವಿದ್ಯೆ. ಯಾವಾಗ ಅವಿದ್ಯೆಯನ್ನು ಹೊಂದಿರ್ತಾನೆ ಆವಾಗ
ಭೌತಿಕ ಲೋಕಕ್ಕೆ ಸಿಲುಕಿ ಹಾಕೊಳ್ತಾನೆ. ಅದೇ ರೀತಿ ವಿಜ್ಞಾನಿಗಳು ಏನ್ ಹೇಳ್ತಾರೆ, ನಾವು ಎಷ್ಟೊಂದು ರೋಗಗಳನ್ನು ನಾವು ನಿರ್ಮೂಲನೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟೊಂದು ಹೊಸ ಹೊಸ ರೋಗಗಳು ಸಹ ಬರ್ತಾ ಇದೆ, ಅದನ್ನು ಹೇಳುವುದಿಲ್ಲ. ಕೊರೋನಾ ಬಂತು, ಡೆಂಗು ಬಂತು, ಇನ್ನೊಂದು ಹೊಸ ಹೊಸ ರೋಗಗಳು. ಸೊ ಈ ರೀತಿ ವಿಜ್ಞಾನಿಗಳು ದೊಡ್ಡ ದೊಡ್ಡ ಮೆಷಿನ್ಸ್ ಗಳನ್ನು ಅವರು ಉತ್ಪತ್ತಿ ಮಾಡಬಹುದು, ಕಂಡುಹಿಡಿಬಹುದು. ಆದ್ರೆ ಅವನು ಮೃತ್ಯುವನ್ನು ಜಯಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ರೋಗಗಳನ್ನು ನಿಲ್ಲಿಸ್ಲಿಕ್ಕೂ ಸಾಧ್ಯ ಇಲ್ಲ. ಒಬ್ಬ ಅತಿ ಶ್ರೀಮಂತ ವ್ಯಕ್ತಿ, ಅವನಿಗೆ 72 ವರ್ಷ ಆದಾಗ ಅವನಿಗೆ ಸ್ವಲ್ಪ ನಿಶಕ್ತಿ ಫೀಲ್ ಆಗ್ತದೆ. ಆವಾಗ ಅವನೇನ್ ಹೇಳ್ತಾನೆ, ನಾನು $1 ಕೋಟಿ $1 ಕೋಟಿ ನಾನು ನಿಮ್ಗೆ ಕೊಡ್ತೇನೆ. ಯಾತಕ್ಕಾಗಿ? ಮುಪ್ಪು ಆಗ್ತದೆ, ಮತ್ತೆ ಮುಪ್ಪನ್ನು ಹೇಗೆ ನಿಲ್ಲಿಸುವುದು ಇದನ್ನು ಕಂಡಿಡೀರಿ ಅಂತ ವಿಜ್ಞಾನಿಗಳಿಗೆ ಹೇಳಿ. ಆವಾಗ ವಿಜ್ಞಾನಿಗಳು ಆ ದುಡ್ಡನ್ನು ಉಪಯೋಗಿಸಿ ಒಂದು ದೊಡ್ಡ ಆರ್ಟಿಕಲ್ ಅನ್ನು ಬರೀತಾರೆ ಪೇಪರ್ ಅಲ್ಲಿ. ಏನು, ಹೇಗೆ ಸೆಲ್ ಚೇಂಜ್ ಆಗಿ ಅದು ಮುಪ್ಪು ಬರ್ತದೆ ಅಂತ ಅದನ್ನು ಕಂಡುಹಿಡಿದು ಆರ್ಟಿಕಲ್ ಅನ್ನು ಬರೀತಾರೆ. ಆಮೇಲೆ ಆ ಮುದುಕನಿಗೆ ಏನ್ ಹೇಳ್ತಾರೆ, ನಾವು ಹೇಗೆ ಮುಪ್ಪಾಗೋದು ಇದನ್ನು ಕಂಡುಹಿಡಿದ್ವಿ, ಆದ್ರೆ ಮುಪ್ಪನ್ನು ನಿಲ್ಲಿಸುವುದು ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ಅದು ಹೇಗೆ ಸೂರ್ಯ ಉದಯ ಆಗುವುದನ್ನು ಯಾರು ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ, ಅದೇ ರೀತಿ ಮುಪ್ಪು ಆಗುವುದನ್ನು ಸಹ ಯಾರಿಗೂ ಮತ್ತೆ ಯಾವುದೇ ಮನುಷ್ಯನಿಗೆ ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಡೆತ್ ಕೆನಾಟ್ ಬಿ ಸ್ಟಾಪ್ಡ್, ಓಲ್ಡ್ ಏಜ್ ಕೆನಾಟ್ ಬಿ ಸ್ಟಾಪ್ಡ್ ಅಂತ ಅವ್ರು ಹೇಳ್ತಾರೆ. ಸೊ ಅದರಿಂದ ಅವಿದ್ಯೆಯಲ್ಲಿ ಇದ್ದಂತ ಶ್ರೀಮಂತ ವ್ಯಕ್ತಿ ಆಲೋಚನೆ ಮಾಡ್ತಾನೆ, ಏನು, ನಾನು ನನ್ನ ದುಡ್ಡಿನ ಬಲದಿಂದ ಮುಪ್ಪನ್ನು ನಿಲ್ಲಿಸ್ತೇನೆ. ಇಂತಹ ವಿಷಯಗಳೇ ಅವಿದ್ಯೆ. ದೊಡ್ಡ ದೊಡ್ಡ ಕಾರುಗಳನ್ನು, ದೊಡ್ಡ ಬಿಲ್ಡಿಂಗ್ ಗಳನ್ನು ನಾನು ಮಾಡುವುದರಿಂದ ನನ್ನ ಲೈಫಲ್ಲಿ ನಾನು ಸಂತೋಷದಿಂದ ಇರ್ತೇನೆ. ಇದು ಈ ರೀತಿ ಆಲೋಚನೆ ಮಾಡುವುದು ಅವಿದ್ಯೆ. ಸೊ ಕಮ್ ಔಟ್ ಆಫ್ ಬರ್ತ್, ಡೆತ್, ಓಲ್ಡ್ ಏಜ್, ಡಿಸೀಸ್. ಯಾವಾಗ ನಾವು ನಿಜವಾದ ಆಧ್ಯಾತ್ಮಿಕ ಜ್ಞಾನವನ್ನು ಪಡಿತೇವೆ, ಮತ್ತೆ ಯಾವಾಗ್ಲೂ ನೆನ್ಪಿಟ್ಕೊಳ್ತೇವೆ, ಏನು, ಜೀವೇರ ಸ್ವರೂಪೋಯ್ ಕೃಷ್ಣೇರ ನಿತ್ಯ ದಾಸ. ನಾನು ಕೃಷ್ಣನ ಶಾಶ್ವತವಾದ ದಾಸಾನುದಾಸ ಅಂತ ಈ ಜ್ಞಾನವನ್ನು ಹೊಂದಿದ್ರೆ ಅವನು ಜ್ಞಾನದಲ್ಲಿ ಇದ್ದಾನೆ. ಇಲ್ದಿದ್ರೆ ಅಜ್ಞಾನದಲ್ಲಿ ಇದ್ದಾನೆ, ಅವನು ಅವಿದ್ಯೆಯನ್ನು ಹೊಂದಿದ್ದಾನೆ. ಪೀಪಲ್ ಥಿಂಕ್ ದಟ್ ಬಾಡಿ ಇಸ್ ಆಲ್ ಇನ್ ಆಲ್. ಈ ದೇಹವೇ ಸರ್ವಸ್ವ, ಮತ್ತೆ ದೇಹಕ್ಕೆ ಸಂಬಂಧಪಟ್ಟದ್ದು ಇದು ನನ್ನದು, ಇದು ನಾನು, ಈ ರೀತಿ ಆಲೋಚನೆ ಮಾಡ್ತಾರೆ. ಇಲ್ಲಿ ಪ್ಯಾರಿಸ್ ಅಲ್ಲಿ ಕೆಲವು ವ್ಯಕ್ತಿಗಳು ಏನು ಆಲೋಚನೆ ಮಾಡ್ತಾ ಇದ್ರು ಅಂದ್ರೆ, ನಮಗೆ ತುಂಬಾ ಈ ಸೆಕ್ಸ್ ಲೈಫ್ ಅನ್ನು ಮಾಡಬೇಕು, ಅದಕ್ಕಾಗಿ ನಾವು ಮಂಗಗಳ ಗ್ಲ್ಯಾಂಡ್ಗಳನ್ನು ಹಾಕಿದ್ರೆ ನಾವು ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಬಹುದು. ಆದ್ರಿಂದ ಭಾರತ ದೇಶದಿಂದ ಮಂಗನಿಂದ ಬಂದಂತಹ ಗ್ಲ್ಯಾಂಡ್ಗಳನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಳೋಣ ಅಂತ ಅವ್ರು ಆಲೋಚನೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಶೀಲಾ ಪ್ರಭುಪಾದರು ಏನ್ ಹೇಳ್ತಾರೆ, ಯಾತಕ್ಕಾಗಿ ಈ ಮುದುಕರಾಗಿರ್ಬೇಕಾದ್ರೆ ಗ್ಲ್ಯಾಂಡ್ಗಳನ್ನು ಚೇಂಜ್ ಮಾಡ್ತೀರಿ, ಸ್ವಲ್ಪವೇ ಸಮಯ ಕಾದ್ರೆ ನೀವು ಸತ್ತ ಮೇಲೆ ನಿಮ್ಗೆ ಮಂಗಗಳ ದೇಹ ಸಿಕ್ಕಿ ಬಿಡ್ತದೆ. ಆವಾಗ ಮಂಗಗಳು ನಮ್ಗೆ ಗೊತ್ತು ಏನು. ಸೊ ಆ ರೀತಿ ಭೋಗ ಮಾಡುವಂತಹ ಪ್ರವೃತ್ತಿ. ಸೊ ಈ ರೀತಿ ಆಲೋಚನೆ ಮಾಡ್ತಾನೆ ಅವಿದ್ಯೆಯಲ್ಲಿ ಹೊಂದಿರುವವನು, ನಾನು ಈ ದೇಹ ಮತ್ತೆ ನಾನು ಭೋಗವನ್ನು ಮಾಡಬೇಕು, ನನ್ನ ಭೋಗ ವೃತ್ತಿ. ಅದಕ್ಕಾಗಿ ನಿಜವಾದ ಜ್ಞಾನ ಅಂದ್ರೆ ಏನು ಒಬ್ಬನು ಅರ್ಥ ಮಾಡ್ಕೊಳ್ಬೇಕು. 3 ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಏನು, ಜಡವಸ್ತು ಅಂದ್ರೆ ಏನು, ವಾಟ್ ಈಸ್ ಮ್ಯಾಟರ್. ಎರಡನೇದು ಸ್ಪಿರಿಟ್, ಚೇತನ ಅಂದ್ರೆ ಏನು, 2. ಮೂರನೇದು ಈ ಜಡ ಮತ್ತು ಚೇತನ ಇದರ ನಿಯಂತ್ರಕ ಯಾರು, ದೇವೋತ್ತಮ ಪರಮ ಪುರುಷ ಕೃಷ್ಣ. ಸೊ ಈ 3 ವಿಷಯಗಳನ್ನು ಒಬ್ನು ಅರ್ಥ ಮಾಡ್ಕೊಳ್ಬೇಕು. ವಾಟ್ ಈಸ್ ಮ್ಯಾಟರ್,
ವಾಟ್ ಈಸ್ ಸ್ಪಿರಿಟ್, ಹೂ ಇಸ್ ದ ಕಂಟ್ರೋಲರ್ ಆಫ್ ಬೋತ್. ಈ ಮೂರು ವಿಷಯಗಳನ್ನು ಒಬ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ನಿಯಂತ್ರಕರಲ್ಲ. ಒಂದು ಜ್ವರ ಬಂದ್ರೆ ಜ್ವರ ನಮ್ಮನ್ನು ನಿಯಂತ್ರಣ ಮಾಡ್ತದೆ. ಒಬ್ಬನಿಗೆ ಕೋಪ ಬಂದ್ರೆ ಅಥವಾ ಕಾಮ ಬಂದ್ರೆ ಅಥವಾ ಲೋಭ ಬಂದ್ರೆ ಅವನು ಆ ವಿಷಯಗಳಿಂದ ಅವನು ನಿಯಂತ್ರಣಕ್ಕೆ ಒಳಗಾಗ್ತಾನೆ. ಸೊ ವಿ ಆರ್ ನಾಟ್ ದ ಕಂಟ್ರೋಲರ್ಸ್. ನಮಗೆ ಗಾಳಿ, ಬೆಳಕು, ನೀರು ಎಲ್ಲ ಭಗವಂತ ನೀಡ್ತಾನೆ. ಆದ್ರಿಂದ ಯಾವಾಗ್ಲೂ ಜೀವಾತ್ಮ ಭಗವಂತನ ಮೇಲೆ ಅವಲಂಬಿತನಾಗಿ ಇದ್ದಾನೆ. ಆಲ್ವೇಸ್ ಡಿಪೆಂಡೆಂಟ್ ಆನ್ ದ ಲಾರ್ಡ್. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂದ್ರೆ, ಜೀವಾತ್ಮರಾಗಿ ಒಬ್ಬ ಜೀವಾತ್ಮ ಬೇರೆ ಜೀವಾತ್ಮರ ಮೇಲೆ ಅವಲಂಬಿತನಾಗಿದ್ದಾನೆ, ಮತ್ತೆ ಎಲ್ಲ ಜೀವಾತ್ಮರು ಭಗವಂತನ ಮೇಲೆ ಅವಲಂಬಿತರಾಗಿದ್ದಾರೆ. ಈ ಎರಡು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವಿ ಆರ್ ಮ್ಯೂಚುವಲಿ ಡಿಪೆಂಡೆಂಟ್ ಆನ್ ಈಚ್ ಅದರ್. ಒಬ್ಬೊಬ್ರು, ನಾನು ಒಬ್ಬನೇ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ಜೀವಾತ್ಮರ ಸಹಾಯ ಬೇಕು. ಅದೇ ರೀತಿ ಎಲ್ಲ ಜೀವಾತ್ಮರು ತಾವೇ ಇದು ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ, ಭಗವಂತನ ಕೃಪೆ ಬೇಕು. ಕಲೆಕ್ಟಿವ್ಲಿ ಡಿಪೆಂಡೆಂಟ್ ಆನ್ ದ ಕೃಷ್ಣ, ಆನ್ ಕೃಷ್ಣ. ಸೊ ಆದ್ರಿಂದ ಈ ವಿಷಯಗಳನ್ನು ಒಬ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಭಕ್ತಿ ಸೇವೆಯಲ್ಲಿ ಜೀವನ ಮಾಡಿದ್ರೆ ಅವನು ನಿಜವಾದ ಜ್ಞಾನವನ್ನು ಹೊಂದಿದ್ದಾನೆ. ಇಲ್ಲದಿದ್ರೆ ಅವಿದ್ಯೆಯನ್ನು ಹೊಂದಿದ್ದಾನೆ, ಮತ್ತೆ ಅನಿತ್ಯದ ವಿಷಯಗಳ ಕಡೆಗೆ ಅವನು ಹೋಗ್ತಾನೆ. ಸೊ ಈ ವಿಷಯ ಒಬ್ನು ಅರ್ಥ ಮಾಡ್ಕೊಳ್ಬೇಕು. ಉಳಿದ 2 ಪ್ಯಾರ ಯಾರಾದ್ರೂ ಓದಿದೆ ಬಿಟ್ಟು. ಐಹಿಕ ಲೋಕಗಳಲ್ಲಿ ಯಾರು ಓದಲ್ಲನಾ? ನಾನು ಫಸ್ಟ್ ಓದಿದ್ದೆ ಪ್ರಭು, ಓದ್ತೇನೆ. ಹಾ ಐಹಿಕ ಲೋಕಗಳೆಲ್ಲ ಸೂರ್ಯ, ಚಂದ್ರ ಮತ್ತು ಶುಕ್ರ ಗ್ರಹಗಳು ಸೇರಿದಂತೆ ಊರ್ಧ್ವ, ಅಧೋ ಮತ್ತು ಮಧ್ಯ ಲೋಕಗಳೆಲ್ಲ ಪ್ರಪಂಚದಾದ್ಯಂತ ಹರಡಿವೆ. ಈ ಗ್ರಹಗಳು ಬ್ರಹ್ಮನ ಜೀವಿತಾವಧಿಯಲ್ಲಿ ಮಾತ್ರ ಇರುತ್ತವೆ. ಕೆಲವು ಕ್ಷುದ್ರ ಗ್ರಹಗಳು ಬ್ರಹ್ಮನ ಒಂದು ದಿನದ ಕೊನೆಯಲ್ಲಿ ನಾಶವಾಗಿ ಮತ್ತೆ ಬ್ರಹ್ಮನ ಮಾರನೆಯ ದಿನ ಸೃಷ್ಟಿಯಾಗುತ್ತದೆ. ಊರ್ಧ್ವ ಗ್ರಹಗಳಲ್ಲಿ ಕಾಲ ಮಾಪನವೇ ಬೇರೆ ರೀತಿಯದು. ನಮ್ಮ 1 ವರ್ಷ ಅಲ್ಲಿ 24 ಗಂಟೆಗಳಿಗೆ ಅಥವಾ 1 ಹಗಲು ಮತ್ತು 1 ರಾತ್ರಿಗೆ ಸಮ. ಭೂಮಿ ಮೇಲಣ ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳು ಊರ್ಧ್ವ ಗ್ರಹಗಳ ಕಾಲಮಾನದಲ್ಲಿ 12,000 ವರ್ಷಗಳು ಮಾತ್ರ ಇರುತ್ತವೆ. ಇಷ್ಟು ಕಾಲಮಾನವನ್ನು 1,000ದಿಂದ ಗುಣಿಸಿದರೆ ಬ್ರಹ್ಮನ 1 ಹಗಲಾಗುತ್ತದೆ. ಬ್ರಹ್ಮನ 1 ರಾತ್ರಿಯೂ ಅಷ್ಟೇ ವರ್ಷಗಳಾಗುತ್ತವೆ. ಅಂತ ಹಗಲು ರಾತ್ರಿಗಳು ಸೇರಿದಂತ ತಿಂಗಳುಗಳು, ವರ್ಷಗಳು ಇರುವಂತ 100 ವರ್ಷಗಳ ಕಾಲ ಬ್ರಹ್ಮನು ಬದುಕುತ್ತಾನೆ. ಬ್ರಹ್ಮನ ಜೀವಾವಧಿ ಕೊನೆಯಲ್ಲಿ ಇಡೀ ಜಗತ್ತೇ ನಾಶವಾಗುತ್ತದೆ. ಇನ್ನೊಂದು ಪ್ಯಾರ ಓದ್ಲ ಪ್ರಭು? ಚಂದ್ರರ ಮೇಲೆ ವಾಸಿಸುವ ಜೀವಿಗಳು ಹಾಗೂ ಮೃತ್ಯುಲೋಕದಲ್ಲಿರುವವರು ಮೃತ್ಯುಲೋಕದಲ್ಲಿ ಈ ಭೂಮಿ ಮತ್ತು ಅದರ ಕೆಳಗೆ ಇರುವ ಲೋಕಗಳು ಸೇರುತ್ತವೆ. ಎಲ್ಲವೂ ಬ್ರಹ್ಮನ ರಾತ್ರಿಯ ಪ್ರಳಯ ಜಲದಲ್ಲಿ ಮುಳುಗಿ ಹೋಗುತ್ತವೆ. ಆ ಸಮಯದಲ್ಲಿ ಯಾವ ಜೀವಿಯೂ ಪ್ರಕಟವಾಗುವುದಿಲ್ಲ, ಆದರೆ ಅವು ಆಧ್ಯಾತ್ಮಿಕ ಅಸ್ತಿತ್ವವನ್ನು ಹೊಂದಿ ಮುಂದುವರಿಯುತ್ತವೆ. ಈ ಪ್ರಕಟ ಸ್ಥಿತಿಯನ್ನು ಅವ್ಯಕ್ತ ಎಂದು ಕರೆಯುತ್ತಾರೆ. ಮತ್ತೆ ಬ್ರಹ್ಮ ಜೀವಿತಾವಧಿಯ ಕೊನೆಯಲ್ಲಿ ಇಡೀ ವಿಶ್ವ ನಾಶವಾದಾಗ ಇನ್ನೊಂದು ಅವ್ಯಕ್ತ ಸ್ಥಿತಿ ಇರುತ್ತದೆ. ಆದರೆ ಇವೆರಡೂ ಅವ್ಯಕ್ತ ಸ್ಥಿತಿಗಳ ಆಚೆ ಒಂದು ಆಧ್ಯಾತ್ಮಿಕ ವಾಯುಮಂಡಲ ಅಥವಾ ಪ್ರಕೃತಿ ಇರುತ್ತದೆ. ಈ ವಾಯುಮಂಡಲದಲ್ಲಿ ಅನೇಕ ಆಧ್ಯಾತ್ಮಿಕ ಲೋಕಗಳು ಇರುತ್ತವೆ ಮತ್ತು ಇವು ಶಾಶ್ವತವಾಗಿ ಅಸ್ತಿತ್ವದಲ್ಲಿ ಇರುತ್ತವೆ. ಈ ಐಹಿಕ ಜಗತ್ತಿನ ಎಲ್ಲಾ ಗ್ರಹಗಳು ನಾಶವಾದರೂ ಅವು ಮಾತ್ರ ಇರುತ್ತವೆ. ನಾನಾ ಬ್ರಹ್ಮ ವ್ಯಾಪ್ತಿಯೊಳಗೆ
ಬರುವ ಸೃಷ್ಟಿಯು ಭಗವಂತನ ಶಕ್ತಿ 4ನೇ ಒಂದು ಭಾಗ ಅಷ್ಟೇ. ಇದು ಅಪಾರ ಶಕ್ತಿ. ಬ್ರಹ್ಮನ ಪರಿಧಿಯ ಆಚೆ ಆಧ್ಯಾತ್ಮಿಕ ಪ್ರಕೃತಿ ಇದೆ. ಇದನ್ನು ತ್ರಿಪದ ವಿಭೂತಿ ಭಗವಂತನ ಶಕ್ತಿಯ 4ನೇ 3 ಭಾಗ ಎಂದು ಕರೆಯುತ್ತಾರೆ. ಇದನ್ನು ಪರಾಶಕ್ತಿ ಅಥವಾ ಪರಾಪ್ರಕೃತಿ ಎಂದು ಕರೆಯುತ್ತಾರೆ. ಓದ್ಬೇಕ ಪ್ರಭು? ನೆಕ್ಸ್ಟ್. ಹಾ, ಬೇಡ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಏನು ಹೇಳಿದ್ದಾರೆ? ಪರಾಸ್ತಸ್ಮಾತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ ಸರ್ವೇಷು ಭೂತೇಷು ನಾಶಸ್ತು ನ ವಿನಶ್ಯತಿ. ಸೊ ಪರಾಪ್ರಕೃತಿ ಏನಿದೆ ಇದು ನಾಶ ಆಗುವುದಿಲ್ಲ. ಮತ್ತೆ ಇದು 75% ತ್ರಿಪಾದ ವಿಭೂತಿ ಅಂತ ಹೇಳ್ತಾರೆ. ಭಗವಂತನ ಷಷ್ಠಿಯ 3ನೇ 4 ಭಾಗ ಪರಾಪ್ರಕೃತಿಯಿಂದ ಇದೆ. 1ನೇ 4 ಭಾಗ ಅಂದ್ರೆ 25% ಇದು ಅಪರಾಪ್ರಕೃತಿ. ನಾಶಸ್ತು ನ ವಿನಶ್ಯತಿ. ಅಪರಾಪ್ರಕೃತಿ ನಾಶ ಆಗ್ತದೆ. ಹೇಗೆ? ಪ್ರಳಯ. ಬ್ರಹ್ಮನ ರಾತ್ರಿಯಲ್ಲಿ ಒಂದು ಪ್ರಳಯ ಆಗ್ತದೆ, ಆಮೇಲೆ ಮನ್ವಂತರ ಆದಾಗ ಒಂದು ಪ್ರಳಯ. ಸೊ ಈ ರೀತಿ ಎಷ್ಟೊಂದು ಪ್ರಳಯಗಳು ಇದೆ, 3-4. ಅದು ನಮ್ಗೆ 12 ಸ್ಕಂದದಲ್ಲಿ ವಿವರಿಸಲಾಗಿದೆ ಪ್ರಳಯದ ಬೇರೆ ಬೇರೆ ಎಷ್ಟೋ ಯಾವ ರೀತಿಯ ಪ್ರಳಯಗಳು ಇದೆ ಎಂದು. ಆಮೇಲೆ ವ್ಯಕ್ತೋವ್ಯಕ್ತಾತ್, ಅದು ಆ ಪರಾಪ್ರಕೃತಿ ಹೇಗಿದೆ, ಕೆಲವೊಮ್ಮೆ ಪ್ರಕಟ ಆಗ್ತದೆ. ಉದಾಹರಣೆಗೆ ಕೃಷ್ಣ ಯಾವಾಗ ಅವನು ಗೋಲೋಕಧಾಮದಿಂದ ಭೂಲೋಕದಲ್ಲಿರುವ ವೃಂದಾವನ ಧಾಮಕ್ಕೆ ಬಂದ, ಆವಾಗ ಎಲ್ಲ ತನ್ನ ಲೀಲೆಗಳನ್ನು ಪ್ರಕಟ ಮಾಡಿದ. ಆಮೇಲೆ ಈಗಲೂ ಕೂಡ ಅಲ್ಲಿ ಲೀಲೆಗಳು ಆಗ್ತಾ ಇದೆ, ಆದರೆ ಅದನ್ನು ಅಪ್ರಕಟ ಲೀಲೆಗಳು. ಸೊ ವೃಂದಾವನದಲ್ಲಿ ಪ್ರಕಟ ಲೀಲೆ ಮತ್ತೆ ಅಪ್ರಕಟ ಲೀಲೆ ಎರಡೂ ಸಹ ಆಗ್ತಾ ಇತ್ತು. ಅದರಿಂದ ಧಾಮಗಳು ಹೇಗೆ ಸೂರ್ಯ ಉದಯ ಆಗ್ತಾನೆ, ಸೂರ್ಯ ಅಸ್ತ ಆಗ್ತದೆ, ಅದೇ ರೀತಿ ಕೆಲವೊಮ್ಮೆ ಧಾಮಗಳು ಕೃಷ್ಣ ಅವನು ಪ್ರಕಟ ಆಗ್ತಾನೆ ಅಥವಾ ಅಪ್ರಕಟ ಆಗ್ತಾನೆ. ಆದ್ರೆ ಮೃತ್ಯು ಲೋಕದಲ್ಲಿ ಇರುವಂತ ಉಳಿದ ಜಡ ವಸ್ತುಗಳು ಪ್ರಳಯಕ್ಕೆ ಒಳಗಾದಾಗ ಅದು ಸಂಪೂರ್ಣವಾಗಿ ಮುಳುಗಿ ಹೋಗ್ತದೆ. ಬ್ರಹ್ಮನ ಒಂದು ದಿನ, ಆಮೇಲೆ ಒಂದು ರಾತ್ರಿ, ಅದು ನಮ್ಗೆ ಗೊತ್ತು ಅವನ ಜೀವಿತಾವಧಿ ಹೇಗಿದೆ ಅಂತ. 7000 ದಿವ್ಯ ಯುಗ ಅಂದ್ರೆ ಅವನ ಒಂದು ದಿನ ಅಷ್ಟೇ ಅವನ ರಾತ್ರಿ. ಅದೇ ರೀತಿ ಒಂದು ದಿನ ಆಯ್ತು, 1 ತಿಂಗಳು, 1 ವರ್ಷ, ಅದೇ ರೀತಿ ಅವನು 100 ವರ್ಷಗಳ ಕಾಲ ಅವನು ಬದುಕ್ತಾನೆ. ಅದು ಬ್ರಹ್ಮನ ಜೀವಿತ ಅವಧಿ. ಆದ್ರೆ ಯಾವಾಗ ಬ್ರಹ್ಮನ ಒಂದು ದಿನದ ಮುಗೀತದೆ, ಆವಾಗ ಆಗುವ ಪ್ರಳಯ ಅದು ಸುಮಾರು ಎಲ್ಲ ಏನು ಹೇಳಿದ್ದಾರೆ ಇಲ್ಲಿ, ಈವನ್ ಸ್ವರ್ಗಲೋಕಗಳು ಎಲ್ಲ ಮುಳುಗಿ ಹೋಗ್ತದೆ. ಸೊ ಆ ರೀತಿ ಬೇರೆ ಬೇರೆ ರೀತಿಯ ಪ್ರಳಯಗಳು ಇದೆ. ಮತ್ತೆ ಇದು ಮರ್ತ್ಯ ಲೋಕ ಏನು, ಯಾವಾಗ್ಲೂ ಜನರು ದೇಹವನ್ನು ಪಡಿತಾರೆ, ಅಂದ್ರೆ ಜನ್ಮ, ಆಮೇಲೆ ಮುಪ್ಪನ್ನು ಹೊಂದುತ್ತಾರೆ, ಸಾವನ್ನು ಹೊಂದುತ್ತಾರೆ, ಜನ್ಮ ಮೃತ್ಯು ಜರ ವ್ಯಾಧಿ. ಆದ್ರೆ ಇಲ್ಲಿ ವಿಷ್ಣು ಪುರಾಣದಲ್ಲಿ ಏನ್ ಹೇಳಿದ್ದಾರೆ, ವಿಷ್ಣು ಶಕ್ತಿ ಪರ ಪ್ರೋಕ್ತ ಕ್ಷೇತ್ರಜ್ಞಾಖ್ಯ ಪ್ರತಾಪರ ಅವಿದ್ಯಾ ಕರ್ಮ ಸಂಜ್ಞಾಯ ತೃತೀಯ ಶಕ್ತಿರಿಷ್ಯತೆ. ಸೊ ಈ 3 ರೀತಿಯ ಶಕ್ತಿಗಳು ಇದೆ. ಆಕ್ಚುಲಿ ಭಗವಂತನಿಗೆ ಅಚಿಂತ್ಯ ಶಕ್ತಿಗಳು ಇದೆ, ಆದ್ರೆ ಇದು 3 ಮೇನ್ ಶಕ್ತಿಗಳು. ಅದರಲ್ಲಿ ಮೆಟೀರಿಯಲ್ ಕ್ರಿಯೇಷನ್ ಏನಿದೆ, ಭೌತಿಕ ಸೃಷ್ಟಿ ಏನಿದೆ, ಇದು ಮಾತ್ರ ಅಂಧಕಾರದಿಂದ ತುಂಬಿದೆ, ಅಂದ್ರೆ ಇಗ್ನೋರೆನ್ಸ್, ಅವಿದ್ಯೆಯಿಂದ ತುಂಬಿದೆ. ಆದ್ರೆ ಜೀವಾತ್ಮ ಈ ಭೌತಿಕ ಸೃಷ್ಟಿಯ ಜೊತೆಗೆ ಅವನು ಮೋಹವನ್ನು ಹೊಂದಿದಾಗ ಭೌತಿಕ ಬಂಧನಕ್ಕೆ ಒಳಗಾಗ್ತಾನೆ. ಅದನ್ನೇ ಇಲ್ಲಿ ಹೇಳುವುದು. ಅದಕ್ಕೆ ಈವನ್ ಅರ್ಜುನ ಪ್ರಪ್ರಥಮವಾಗಿ ಮೋಹಕ್ಕೆ ಒಳಗಾಗಿದ್ದ.
ಆದ್ರೆ ಭಗವದ್ಗೀತೆಯನ್ನು ಕೇಳಿದ ನಂತರ ಅವನಿಗೆ ಆತ್ಮವಿಶ್ವಾಸ ಬಂತು. ಆಮೇಲೆ ಅವನು ಕೃಷ್ಣನಿಗಾಗಿ ಯುದ್ಧವನ್ನು ಮಾಡಿದ. ಅದರಿಂದ ಬುದ್ಧಿವಂತನಾದವನು ಅರ್ಥ ಮಾಡ್ಕೊಳ್ಬೇಕು ಏನು ಅಂದ್ರೆ ಹೇಗೆ ಜೀವಾತ್ಮ ಅಂದ್ರೆ ಯಾರು, ಮತ್ತೆ ಈ ಭೌತಿಕ ದೇಹ ಅಂದ್ರೆ ಏನು. ಕಾರ್ ಇದೆ, ಕಾರ್ನೊಳಗೆ ಡ್ರೈವರ್ ಕೂತ್ರೆ ಮಾತ್ರ ಕಾರ್ ಮುಂದೆ ಹೋಗ್ತದೆ, ಇಲ್ಲದಿದ್ರೆ ಆ ಕಾರ್ ಅದೇ ರೀತಿ 100 ವರ್ಷ ಆದ್ರೂ ಕಾರ್ ಅಲ್ಲೇ ಇರ್ತದೆ. ಡ್ರೈವರ್ ಅದನ್ನು ಮೂವ್ ಮಾಡ್ಲಿಲ್ಲ ಅಂದ್ರೆ ಕಾರ್ ಅಲ್ಲೇ ಇರ್ತದೆ. ಅದೇ ರೀತಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಬ್ನು ವಾಸ ಮಾಡ್ತಾ ಇರಬಹುದು, ಆದ್ರೆ ಅಪಾರ್ಟ್ಮೆಂಟ್ ದೇಹಕ್ಕೆ ಜೀವಾತ್ಮ ಒಳಗೆ ವಾಸ ಮಾಡು. ಅದೇ ರೀತಿ ಏನು ಜೀವಾತ್ಮ ಅಂಡ್ ದೇಹ, ಇದರ ಬಗ್ಗೆ ಒಬ್ಬನಿಗೆ ವ್ಯತ್ಯಾಸ ಗೊತ್ತಿರಬೇಕು. ಐ ಆಮ್ ನಾಟ್ ದಿಸ್ ಮೆಟೀರಿಯಲ್ ಬಾಡಿ, ನಾನು ಈ ಭೌತಿಕ ದೇಹ ಅಲ್ಲ. ಅದಕ್ಕೆ ಈ ಕೇಜ್ ಮತ್ತೆ ಪ್ಯಾರೆಟ್, ನಾವು ಕೇಜ್ ಅನ್ನು ಪಾಲಿಶ್ ಮಾಡ್ತಾ ಇದ್ದು ಆ ಗಿಳಿಯ ಒಳಗಿರುವಂತ ಗಿಳಿಗೆ ಆಹಾರವನ್ನು ನೀಡದೇ ಇದ್ರೆ ಗಿಳಿ ಸಾಯ್ತದೆ. ಸೊ ಅದೇ ರೀತಿ ಈಗ ಜನರು ಏನು ಮಾಡ್ತಾ ಇದ್ದಾರೆ, ಅವಿದ್ಯೆಯಿಂದ ದೇಹಕ್ಕೆ ಒಳ್ಳೆ ಡೆಕೋರೇಷನ್ಸ್ ಗಳನ್ನು ಮಾಡ್ತಾರೆ. ಬ್ಯೂಟಿ ಪಾರ್ಲರ್ ಗಳಿಗೆ ಹೋಗಿ ಮೇಕಪ್ ಗಳನ್ನು ಮಾಡ್ತಾರೆ, ಲಿಪ್ಸ್ಟಿಕ್ ಗಳನ್ನು ಹಾಕೊಳ್ತಾರೆ, ಒಳ್ಳೆ ಒಳ್ಳೆ ಆಭರಣಗಳನ್ನು ಹಾಕೊಳ್ತಾರೆ. ಆದ್ರೆ ನಿಜವಾಗಿ ಜೀವಾತ್ಮದ ಉದ್ಧಾರಕ್ಕೆ ಏನು ಮಾಡ್ತಾ ಇದ್ದಾರೆ? ಏನೂ ಮಾಡ್ತಾ ಇಲ್ಲ. ಅದಕ್ಕಾಗಿ ಶಾಸ್ತ್ರಗಳನ್ನು ಏನ್ ಹೇಳಿದ್ದಾರೆ ಏನು ಅಂದ್ರೆ, ವಾಟ್ ಈಸ್ ದ ಯೂಸ್ ಆಫ್ ಯುಟೆನ್ಸಿಲ್ಸ್ ವೆನ್ ಐ ಹ್ಯಾವ್ ದ ಹ್ಯಾಂಡ್? ನನ್ನ ಹತ್ರ 2 ಕೈಗಳು ಇರಬೇಕಾದ್ರೆ ಯಾತಕ್ಕಾಗಿ ನನಗೆ ಪಾತ್ರೆ ಅಗತ್ಯ ಇದೆ? ನಾನು ನೀರನ್ನು ಕುಡಿಬೇಕಾದ್ರೆ ನೀರನ್ನು ಕೈಯಲ್ಲಿ ತೆಗೆದುಕೊಂಡು ನೀರನ್ನು ಕುಡಿತೇನೆ. ವಾಟ್ ಈಸ್ ದ ಯೂಸ್ ಆಫ್ ಪಿಲ್ಲೋಸ್ ವೆನ್ ಐ ಹ್ಯಾವ್ ದ ಹ್ಯಾಂಡ್? ನನ್ಗೆ ಕೈ ಇರ್ಬೇಕಾದ್ರೆ ನನ್ಗೆ ಆ ದಿಂಬಿನ ಅಗತ್ಯ ಏನು? ನಾನು ಕೈಯನ್ನು ಇಟ್ಕೊಂಡು ಮಲಗ್ತೇನೆ. ಆಮೇಲೆ ನನಗೆ ನೀರಿಗಾಗಿ ನಾನು ನದಿಯನ್ನು ಡಿಪೆಂಡೆಂಟ್ ಆಗಿದ್ದೇನೆ. ನನಗೆ ಫ್ರೂಟ್ಸ್ಗಳು, ಹಣ್ಣುಗಳು ಬೇಕಾದ್ರೆ ನನಗೆ ಮರಗಳಿಂದ ಸಿಗ್ತದೆ. ಅಂದ್ರೆ ಹೇಳುವ ತಾತ್ಪರ್ಯ ಅಂದ್ರೆ ನಮ್ಮ ಜೀವನವನ್ನು ಆದಷ್ಟು ಸರಳವಾಗಿ ಇಡಬೇಕು. ಆದ್ರೆ ಮಾಡರ್ನ್ ವ್ಯಕ್ತಿ ಏನ್ ಮಾಡ್ತಾನೆ, ಇಕಾನಾಮಿಕ್ ಡೆವಲಪ್ಮೆಂಟ್ ಅನ್ನುವ ಒಂದು ವರ್ಡ್ ಇಂದ ಅವನು ದೊಡ್ಡ ದೊಡ್ಡ ಬಂಗ್ಲೋಗಳನ್ನು ಕಟ್ಟಲಿಕ್ಕೆ ಹೋಗಿ ಮತ್ತೆ ಸಾಲ ತೆಗೆದುಕೊಳ್ತಾನೆ, EMI ಕಟ್ತಾನೆ. ಈ ರೀತಿ ತನ್ನ ಜೀವನವನ್ನು ಅಜ್ಞಾನದಲ್ಲಿ ಕಳೀತಾನೆ. ಒಬ್ಬ ಮುದುಕ ವ್ಯಕ್ತಿ ಅವನು ಗುಡಿಸಲಿನಲ್ಲಿ ಇರಬಹುದು, ಆದ್ರೆ ಅವನು ತನ್ನ ಮಗನಿಗೆ ಏನ್ ಹೇಳ್ತಾನೆ, ನನಗೆ ಗುಡಿಸಲು ಸಾಕಾಗುವುದಿಲ್ಲ, ನನಗೆ ದೊಡ್ಡ ಮನೆ ಕಟ್ಟಬೇಕು. ಆ ದೊಡ್ಡ ಮನೆ ಕಟ್ಟಿದ ಮೇಲೆ ಅವನು ಎಷ್ಟು ದಿನ ಇರ್ತಾನೆ? 4 ವರ್ಷ 5 ವರ್ಷದಲ್ಲಿ ದೇಹವನ್ನು ಬಿಡ್ಬೋದು, ಯಾಕಂದ್ರೆ ಮುದುಕ ಆಗಿಬಿಟ್ಟಿದ್ದಾನೆ. ಅದೇ ಅವನು ಆ ಗುಡಿಸಲಿನಲ್ಲಿ ಇದ್ರೂ ಸಹ ತನ್ನ ಜೀವಾತ್ಮದ ಉದ್ಧಾರಕ್ಕಾಗಿ ಭಗವದ್ಗೀತೆಯನ್ನು ಓದಿ ಜೀವನದ ಗುರಿ ಏನು, ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಂಡ್ರೆ, ಅಥವಾ ಸಾಧುವಿನ ಬಳಿಗೆ ಹೋಗಿ ಭಾಗವತವನ್ನು ಕೇಳಿದ್ರೆ ಅವನ ಜೀವನ ಸಾರ್ಥಕ ಆಗ್ತಾ ಇತ್ತು. ಅದು ಬಿಟ್ಟು ದೊಡ್ಡ ಬಂಗ್ಲೋ ಕಟ್ಲಿಕ್ಕೆ ಹೋಗಿ ಹೋಮ್ ಲೋನ್ ಅನ್ನು ತೆಗೆದುಕೊಂಡು EMI ಸಾಲವನ್ನು ತೀರಿಸ್ಲಿಕ್ಕಾಗಿ ಬೆಳಿಗ್ಗೆ 8ರಿಂದ ರಾತ್ರಿ 10 ಗಂಟೆ ತನಕ ಕೆಲಸ ಮಾಡುವುದು. ಆಮೇಲೆ ಕೆಲಸ ಮಾಡಿದ್ರು ಸಹ ಎಂಜಾಯ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಂದ ದುಡ್ಡನ್ನು ರೋಗಗಳು ಬರ್ತದೆ, ಡಾಕ್ಟ್ರಿಗೆ ಹಾಕ್ಬೇಕು. ಸೊ ಇಂತಹ ಜೀವನವನ್ನು ನಡೆಸೋ ಬದಲು ಜೀವಾತ್ಮದ ಉದ್ಧಾರಕ್ಕಾಗಿ ಭಗವದ್ಗೀತೆಯನ್ನು ಕಲಿಬೇಕು, ಭಾಗವತವನ್ನು ಕಲಿಬೇಕು, ಅಥವಾ ಸಾಧುಗಳ ಹತ್ರ ಹೋಗಿ ಗುರುಗಳ ಹತ್ರ ಹೋಗಿ ಶರಣಾಗ್ಬೇಕು. ಆವಾಗ ಜೀವನ ಸಾರ್ಥಕ ಆಗ್ತದೆ. ಸೊ ಅದಕ್ಕೆ ಶೀಲ ಪ್ರಭುಪಾದರು ಯಾವ ಉದಾಹರಣೆಯನ್ನು ಕೊಡ್ತಾರೆ, ಒಂದು ಲಾರಿ ಇದ್ರೆ ಲಾರಿಯ ಬೋಲ್ಟ್ ಏನಿದೆ ಆ ಚಕ್ರಕ್ಕೆ ಫಿಟ್ ಆಗಿರುವಾಗ ಆ ಬೋಲ್ಟಿಗೆ ವ್ಯಾಲ್ಯೂ ಇದೆ. ಆದ್ರೆ ಆ ಬೋಲ್ಟ್ ಲಾರಿಯಿಂದ ಬಿದ್ದು ಬಿಟ್ರೆ ಅದು ಗುಜರಿ ಶಾಪಿಗೆ ಕೊಟ್ರೆ 50 ಪೈಸಾ ಸಿಗುದಿಲ್ಲ, ಅಥವಾ ₹1.50 ಅಷ್ಟೇ ಅದರ ವ್ಯಾಲ್ಯೂ. ಆದ್ರೆ ಯಾವಾಗ ಅದು ಲಾರಿಯ ಟೈರ್ಗೆ ಅಥವಾ ವೀಲಿಗೆ ಕನೆಕ್ಟ್ ಆಗಿರ್ತದೆ
ಆವಾಗ ಅದರ ವ್ಯಾಲ್ಯೂ ತುಂಬಾ ಇದೆ. ಅದೇ ರೀತಿ ಗೋಲ್ಡ್ ರಿಂಗ್ ಮತ್ತೆ ಡೈಮಂಡ್ ಇದೆ. ಗೋಲ್ಡ್ ರಿಂಗ್ ಜೀವಾತ್ಮ ಇದ್ದಾಗೆ, ಡೈಮಂಡ್ ಕೃಷ್ಣ ಇದ್ದಾಗ. ಡೈಮಂಡ್ ಇದ್ದಾಗ ಆ ಗೋಲ್ಡ್ ರಿಂಗ್ ತುಂಬಾ ಚಂದ ಕಾಣ್ತದೆ. ಆದ್ರೆ ಅದೇ ಡೈಮಂಡ್ ಅನ್ನು ತೆಗೆದು ಬಿಟ್ರೆ ಅಲ್ಲಿ ಡಿಪ್ರೆಷನ್ ಕಾಣ್ತದೆ, ಅದು ಅಷ್ಟು ಸುಂದರವಾಗಿ ಕಾಣುದು. ಆದ್ರಿಂದ ದಟ್ ಈಸ್ ವಾಟ್ ಏನು, ಡೈಮಂಡ್ ಮೇಕ್ಸ್ ದ ಗೋಲ್ಡ್ ರಿಂಗ್ ಅಟ್ರಾಕ್ಟಿವ್. ಸೊ ಅದೇ ರೀತಿ ಭಗವಂತ ನಮ್ಮ ಜೀವನದಲ್ಲಿ ಇದ್ದಾಗ ನಮ್ಮ ಜೀವನ ಅಟ್ರಾಕ್ಟಿವ್ ಆಗ್ತದೆ. ಆದ್ರೆ ಭಗವಂತನನ್ನು ಬಿಟ್ಟಾಗ ಏನಾಗ್ತದೆ, ನಮ್ಮ ಜೀವನದಲ್ಲಿ ಏನು ವ್ಯಾಲ್ಯೂ ಇಲ್ಲ. ಸೊ ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂದ್ರೆ, ವಾಟ್ ಈಸ್ ಪರ್ಮನೆಂಟ್, ವಾಟ್ ಈಸ್ ಟೆಂಪರರಿ, ಯಾವುದು ನಿತ್ಯವಾದದ್ದು, ಯಾವುದು ಅನಿತ್ಯವಾದದ್ದು, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಶಾಶ್ವತವಾದ ವಸ್ತು, ಶಾಶ್ವತವಾದ ವಿಷಯ ನಮಗೆ ಬೇಕು, ಇದಕ್ಕಾಗಿ ಹಾತೊರಿಬೇಕು. ಮೆಟೀರಿಯಲ್ ಪ್ರಾಬ್ಲಮ್ಸ್ ಗಳು ಎಷ್ಟೊಂದು ಇದೆ, ಅದಕ್ಕೆ ಟೆಂಪರರಿ ಸೊಲ್ಯೂಷನ್ಸ್ ಗಳನ್ನು ಹೇಗೇಗೋ ಮಾಡ್ಲಿಕ್ಕೆ ನೋಡ್ತಾರೆ ಅವಿದ್ಯೆಯಲ್ಲಿ. ಉದಾಹರಣೆಗೆ ಅಲ್ಲಿ ಒಂದು ಕಾಲೇಜಲ್ಲಿ ಸೂಯಿಸೈಡ್ ಮಾಡ್ಕೊಳ್ತಾ ಇದ್ರು ಯಾರೋ ಸ್ಟೂಡೆಂಟ್ಸ್ ಗಳು. ಹೇಗೆ ಫ್ಯಾನಿಗೆ ನೇಣು ಹಾಕೊಳ್ಳು, ಅದಕ್ಕೆ ಪ್ರಿನ್ಸಿಪಲ್ಸ್ ಗಳು ಮತ್ತೆ ಇವರು ಮ್ಯಾನೇಜ್ಮೆಂಟ್ ಅವ್ರು ಏನ್ ಡಿಸಿಷನ್ ತೆಗೆದುಕೊಂಡ್ರು, ಫ್ಯಾನಿಗೆ ನೇಣು ಹಾಕೊಳ್ತಾರೋ ಹಾಗಾದ್ರೆ ಫ್ಯಾನ್ ಅನ್ನೇ ತೆಗೆದು ಬಿಡಿ, AC ಹಾಕಿ ಬಿಡಿ ಅಂತ. ಆವಾಗ ಏನು, ಈ ಸ್ಟೂಡೆಂಟ್ಸ್ ಗಳು ಹೋಗಿ ಅಲ್ಲಿ ಮರದಲ್ಲಿ ನೇಣು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಪ್ರಾಬ್ಲಮ್ ಈಸ್ ನಾಟ್ ದ ಫ್ಯಾನ್, ಫ್ಯಾನ್ ಇದು ಪ್ರಾಬ್ಲಮ್ ಅಲ್ಲ, ಹೃದಯದಲ್ಲಿ ಸ್ಟೂಡೆಂಟ್ ಗಳ ಹೃದಯದಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಆದ್ರಿಂದ ನೇಣು ಹಾಕೊಳ್ತಾ ಇದ್ದಾರೆ. ಆದ್ರೆ ಇವ್ರು ಸೊಲ್ಯೂಷನ್ ಏನ್ ಮಾಡ್ತಾ ಇದ್ದಾರೆ, ಫ್ಯಾನಿಗೆ ನೇಣು ಹಾಕೊಂಡ್ರೆ ಫ್ಯಾನ್ ತೆಗೆದು ಬಿಡು, ಅಲ್ಲಿ ಮರಕ್ಕೆ ನೇಣು ಹಾಕಿದ್ರೆ ಮರವನ್ನು ಕಡಿದು ಬಿಡು. ದಿಸ್ ಇಸ್ ನಾಟ್ ದ ಸೊಲ್ಯೂಷನ್, ಇದು ಅವಿದ್ಯೆ. ಸೊ ಆದ್ರಿಂದ ಇಲ್ಲಿ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಂಭೂತಿಂಚ ವಿನಾಶಂಚ ಯಸ್ತದ್ ವೇದೋ ಭಯಂ ಉಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾಂ ಅಮೃತಂ ಅಶ್ನುತೆ. ಅಂದ್ರೆ ಸಂಭೂತಿ ಮತ್ತೆ ವಿನಾಶ ಹೊಂದುವಂಥದ್ದು ಯಾವುದು, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇದಕ್ಕಾಗಿ ಒಂದು ಸುಂದರವಾದ ಕಥೆ ಇದೆ. ಏನು, ನಮಗೆ ಪುರಾಣಗಳು ಮತ್ತೆ ಉಪನಿಷತ್ತುಗಳು ತುಂಬಾ ಸಾಧುಗಳ ಬಗ್ಗೆ ಅಥವಾ ರಾಜರ ಬಗ್ಗೆ ತುಂಬಾ ಕಥೆಗಳನ್ನು ವಿವರಿಸ್ತದೆ. ಅದೇ ರೀತಿ ಒಬ್ಬ ನಚಿಕೇತ ಅಂತ ಹುಡುಗನ ಒಂದು ಸ್ಟೋರಿ ಇದೆ. ಆಕ್ಚುಲಿ ನಚಿಕೇತನ ತಂದೆ ಅವನು ಏನು, ಇಸ್ ಗಿವಿಂಗ್ ಚಾರಿಟಿ, ಆಕ್ಚುಲಿ ಏನು, ದಾನಗಳನ್ನು ನೀಡುವುದು. ಆದ್ರೆ ಈ ಹುಡುಗ ಅವನು ತಂದೆಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಏನಂದ್ರೆ, ತಂದೆ ನೀನು ಯಾತಕ್ಕಾಗಿ ಈ ದನಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಡ್ತಾ ಇದೀಯಾ? ಈ ದನಗಳು ಹಾಲು ಕೊಡುವುದಿಲ್ಲ, ಅವು ವೃದ್ಧವಾಗಿದೆ, ಯಾತಕ್ಕಾಗಿ ನೀನು ದಾನವನ್ನು ಕೊಡ್ತಾ ಇದೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ಅದೇ ರೀತಿ ಪದೇ ಪದೇ ಪ್ರಶ್ನೆ ಮಾಡಿ ತಂದೆಗೆ ಇರಿಟೇಟ್ ಮಾಡ್ತಾ ಇರ್ತಾನೆ. ಆವಾಗ ತಂದೆ ಹೇಳ್ತಾನೆ, ನನಗೆ ಡಿಸ್ಟರ್ಬ್ ಮಾಡಬೇಡ ನೀನು ಅಂತ. ಆದ್ರೆ ಈ ಹುಡುಗ ಕೇಳುವುದಿಲ್ಲ, ಪದೇ ಪದೇ ಇಂಥ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಆವಾಗ ಅವನ ತಂದೆ ಏನ್ ಹೇಳ್ತಾನೆ, ನೀನು ಇದೇ ರೀತಿ ಮಾಡಿದ್ರೆ ನಾನು ನಿನ್ನನ್ನು ಯಮದೂತರಿಗೆ ಒಪ್ಪಿಸಿ ಬಿಡ್ತೇನೆ. ಇದನ್ನು ಯಮದೂತರು ಕೇಳಿ ಬಿಡ್ತಾರೆ. ಆಮೇಲೆ ಯಮದೂತರ ಕ್ಯೂ ಅಲ್ಲಿ ಬಂದು ಏನ್ ಕೇಳ್ತಾರೆ, ನೀನು ಈ ರೀತಿ ಮಾತನ್ನು ಹೇಳಿದ್ದೀಯಾ, ನೀನು ನಿನ್ನ ಮಗನನ್ನು ನಮಗೆ ಒಪ್ಪಿಸಿ ಬಿಡು ಅಂತ ಯಮದೂತರು ಹೇಳ್ತಾರೆ. ಆವಾಗ ಅವನ ತಂದೆಗೆ ಏನ್ ಮಾಡ್ಲಿಕ್ಕೂ ಆಗಲ್ಲ. ನಾನು ಈಗ ಮಾತನ್ನು ಕೊಟ್ಟಾಗಿದೆ, ನಾನು ಅದನ್ನು ಪಾಲಿಸಲೇಬೇಕಾಗ್ತದೆ ಅಂತ ತನ್ನ ಮಗನನ್ನು ಯಮದೂತರಿಗೆ ಒಪ್ಪಿಸ್ತಾರೆ. ಯಮದೂತರು ಅವನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಯಮಲೋಕದಲ್ಲಿ ಯಮರಾಜ ಇರುವುದಿಲ್ಲ. ಯಮರಾಜ 3 ದಿನದ ನಂತರ ಬರ್ತಾನೆ. ಆಮೇಲೆ ಬಂದ ನಂತರ ಅವನು ಆ ಹುಡುಗನಿಗೆ ಕರೆದುಕೊಂಡು ಹೋಗ್ತಾನೆ. ಆಮೇಲೆ ಹೇಳ್ತಾನೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು 3 ದಿನ ನಿನ್ನನ್ನು ವೇಟ್ ಮಾಡಿಸಿದೆ. ನಾನು ನಿನ್ನನ್ನು 3 ದಿನ ವೇಟ್ ಮಾಡಿಸಿದ್ದಕ್ಕೆ ನೀನು ನನಗೆ 3 ವರಗಳನ್ನು ಕೇಳಬಹುದು ಅಂತ ಅವನು ಹೇಳ್ತಾನೆ.
ಆವಾಗ ಇವನು ಈ ಹುಡುಗ 1ನೇ ವರ ಏನ್ ಕೇಳ್ತಾನೆ, ನಾನು ಕೇಳಿದ್ದೇನೆ ದೊಡ್ಡ ದೊಡ್ಡ ಜೀವಾತ್ಮರು ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾರೆ, ಹೆವನ್ಲಿ ಪ್ಲಾನೆಟ್ಸ್, ಗ್ರೇಟ್ ಸೋಲ್ಸ್ ದೆ ಲಿವ್, ಯಾವ ಯಜ್ಞ ಮಾಡಿದ್ರೆ ಅಲ್ಲಿ ಹೋಗ್ಬೋದು ಅಂತ ಕೇಳ್ತಾನೆ. ಆವಾಗ ಯಮರಾಜ ಅವನಿಗೆ ಆ ಯಜ್ಞವನ್ನು ಕಲಿಸಿಕೊಡ್ತಾನೆ. ಎರಡನೇದೇನು, ನನ್ನ ತಂದೆ ತಪ್ಪಿ ಬಾಯಿ ಬಿಟ್ಟು ಏನೋ ಒಂದು ಈ ರೀತಿ ಹೇಳಿದ, ನಾನು ನನ್ನ ಮಗನಿಗೆ ಒಪ್ಪಿಸ್ತೇನೆ ಅಂತ, ನನ್ನ ತಂದೆಯನ್ನು ಕ್ಷಮಿಸುವನು. ಆಯ್ತು, ಕ್ಷಮಿಸಲಾಗಿದೆ ಅಂತ ಹೇಳ್ತಾರೆ. ಸೊ 3ನೇ ವರ ಕೇಳ್ತಾನೆ, ಏನು, ಕ್ಯಾನ್ ಯು ಟೆಲ್ ಮಿ ದ ವರ್ಲ್ಡ್ ಬಿಯಾಂಡ್ ಬರ್ತ್ ಅಂಡ್ ಡೆತ್, ಈ ಜನ್ಮ ಮೃತ್ಯು ಜರಾವಾದಿ ಚಕ್ರದ ಹೊರಗೆ ಜನ್ಮವೇ ಇಲ್ಲ ಮೃತ್ಯುವೇ ಇಲ್ಲ ಅಂತ ಜಗತ್ತಿಗೆ ಅದು ಎಲ್ಲಿದೆ, ಹೇಗೆ ಹೋಗುವುದು ಅಂತ ಕೇಳ್ತಾನೆ. ಆವಾಗ ಯಮರಾಜ ಇವನಿಗೆ ಪರೀಕ್ಷೆ ಮಾಡ್ಲಿಕ್ಕೆ ಹೇಳ್ತಾನೆ, ನಿನಗೆ ನಾನು ಚಿನ್ನದ ರಥವನ್ನು ಕೊಡ್ತೇನೆ, ಆನೆ ಅಂಬಾರಿಗಳನ್ನು ಕೊಡ್ತೇನೆ, ಎಲ್ಲ ಎಷ್ಟೊಂದು ಲ್ಯಾಂಡ್ಗಳನ್ನು ದಾನ ಮಾಡ್ತೇನೆ. ಆಸ್ ಫಾರ್ ಎನಿಥಿಂಗ್, ಏನನ್ನಾದ್ರೂ ಕೇಳು, ಬೇರೆ ಏನನ್ನಾದ್ರೂ ಕೇಳು ಅಂತ ಹೇಳಿದಾಗ ಆ ಹುಡುಗ ಏನ್ ಹೇಳ್ತಾನೆ, ಬೇಡ, ನನಗೆ ಬೇರೆ ಏನೂ ಬೇಡ, ನನಗೆ ಆ ಜನ್ಮ ಮತ್ತು ಮೃತ್ಯು ಇಲ್ಲದ ಜಗತ್ತಿಗೆ ಹೇಗೆ ಹೋಗುವುದು ಅದನ್ನು ಹೇಳು. ಯಾಕಂದ್ರೆ ನಮ್ಮ ಇಂದ್ರಿಯಗಳು ಹೇಗೂ ಮುದುಕರಾದ್ಮೇಲೆ ಜಾಸ್ತಿ ಅದನ್ನು ಉಪಯೋಗಿಸ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ನನ್ಗೆ ಅಂತ ಜಗತ್ತಿಗೆ ಹೇಗೆ ಹೋಗುವುದಂತ ಬೇಕು ಅಂತ ಹೇಳಿದಾಗ ಯಮರಾಜ ಹೇಳ್ತಾನೆ, ಇದು ಜನರಲಿ ನಾನು ಯಾರಿಗೂ ಹೇಳಿಲ್ಲ, ಆದ್ರೆ ನೀನು ಪ್ರಾಮಾಣಿಕನಾಗಿದ್ದೀಯಾ ಮತ್ತು ನೀನು ಗಂಭೀರತೆಯಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀಯಾ, ಸಿನ್ಸ್ ಯು ಆರ್ ಸಿನ್ಸಿಯರ್ ಅಂಡ್ ಸೀರಿಯಸ್, ನಾನು ಇದನ್ನ ನಿಂಗೆ ಹೇಳ್ತೇನೆ. ಏನು ಅಂದ್ರೆ 2 ರೀತಿಯ ಮಾರ್ಗ ಇದೆ. ಒಂದು ಮಾರ್ಗ ನಾವು ಇಂದ್ರಿಯ ತೃಪ್ತಿಗಳನ್ನು ಮಾಡುವುದು, ಮತ್ತೆ ಅಶಾಶ್ವತವಾದ ವಿಷಯಗಳನ್ನು ಪಡೆಯುವುದು, ಟೆಂಪರರಿ ಗೇನ್ಸ್. ಇದರಲ್ಲಿ ತುಂಬಾ ಜನ ಇದೇ ಹಾದಿಯನ್ನು ಪಾಲನೆ ಮಾಡ್ತಾರೆ. ಇದು ಮೊದಲನೆಯ ಹಾದಿ. ಮತ್ತೆ 2ನೇ ಹಾದಿ ಇದೆ, ಏನು, ಅದು ಶಾಶ್ವತವಾದ ಹ್ಯಾಪಿನೆಸ್ ಅನ್ನು, ಸಂತೋಷವನ್ನು ನೀಡುತ್ತದೆ, ಅದು ವೈಕುಂಠಧಾಮಕ್ಕೆ ಹೋಗುವುದು. ಸೊ ಈ 2 ಮಾರ್ಗ ಇದೆ. ಆದ್ರೆ ಆ 2ನೇ ಮಾರ್ಗ, ವೈಕುಂಠಧಾಮಕ್ಕೆ ಹೋಗುವ ಮಾರ್ಗದಲ್ಲಿ ಕೆಲವೇ ಜನರು ಮಾತ್ರ ಇದನ್ನು ಪಾಲಿಸ್ತಾರೆ ಅಂತ ಹೇಳಿ ಯಮರಾಜ ಅವನಿಗೆ ಇಂದ್ರಿಯಗಳ ಬಗ್ಗೆ, ಚಾರಿಯೇಟ್ ಹೇಗೆ 5 ಕುದುರೆಗಳು, 5 ಇಂದ್ರಿಯ, ಆಮೇಲೆ ಹಗ್ಗ ಅಂದರೆ ಮನಸ್ಸು, ಚಾರಿಯೇಟ್ ಡ್ರೈವರ್ ಅವನು ಬುದ್ಧಿ, ಪ್ರಯಾಣಿಕ ಅಂದ್ರೆ ಆತ್ಮ, ಇದರ ಬಗ್ಗೆ ಅವನು ವಿವರಿಸ್ತಾನೆ. ಹೇಗೆ ಮರಳಿ ಭಗವದ್ಧಾಮಕ್ಕೆ ಹೋಗುವುದು ಇದರ ಬಗ್ಗೆ ವಿವರಿಸ್ತಾನೆ. ಸೊ ನಚಿಕೇತ ಅಶಾಶ್ವತವಾದದ್ದನ್ನು ಬಿಟ್ಟು ಶಾಶ್ವತವಾದದ್ರ ಬಗ್ಗೆ ಯಮರಾಜನ ಹತ್ರ ಕೇಳ್ತಾನೆ. ಸೊ ಆದ್ರಿಂದ ನಿತ್ಯವಾದದ್ದು ಅನಿತ್ಯವಾದ, ಸಂಭೂತಿಂಚ ವಿನಾಶಂಚ. ಸೊ ಈ ರೀತಿ ಯಾವಾಗ್ಲೂ ಶಾಶ್ವತವಾದ ವಿಷಯದ ಬಗ್ಗೆ ನಾವು ಯಾವಾಗ್ಲೂ ಹ್ಯಾಂಕರಿಂಗ್ ಮಾಡಿ, ಅದರಿಂದ ಮರಳಿ ಭಗವದ್ಧಾಮಕ್ಕೆ, ವೈಕುಂಠಧಾಮಕ್ಕೆ, ಗೋಲೋಕಧಾಮಕ್ಕೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈ ಅಶಾಶ್ವತವಾದ ಲೋಕದಲ್ಲಿ ಇರ್ಲಿಕ್ಕೆ ಪ್ರಯತ್ನವನ್ನು ನಾವು ಮಾಡಬಾರ್ದು. ಸೊ ಈವನ್ ಬ್ರಹ್ಮದೇವ ಕೂಡ ಅಂತಹ ದೊಡ್ಡ ಆಯಸ್ಸನ್ನು ಹೊಂದಿದ್ರೂ ಸಹ ಅವನ ಜೀವಿತಾವಧಿ, ಅವನ ಕೊನೆಗೆ ಅವನು ಸಹ ಸಾವನ್ನು ಹೊಂದಬೇಕಾಗ್ತದೆ. ಆದ್ರಿಂದ ಬೇರೆ ಬೇರೆ ರೀತಿಯ ಪ್ರಳಯಗಳು ಎಲ್ಲ ಇದೆ. ಇದು ಮೃತ್ಯುಲೋಕ, ಸಾವಿನ ಲೋಕ. ಆದ್ರೆ ನಿಜವಾದ ಬುದ್ಧಿವಂತನಾದವನು ಪರಾಪ್ರಕೃತಿಯಾದ ವೈಕುಂಠಧಾಮಕ್ಕೆ, ಗೋಲೋಕಧಾಮಕ್ಕೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಸೊ ಅದೇ ಇದರದ್ದು ಇವತ್ತು ಓದಿರುವಂತ ಭಾವಾರ್ಥದ ತಾತ್ಪರ್ಯ. ಮುಂದಿನ ಕ್ಲಾಸಲ್ಲಿ ಪಾರ್ಟ್ 2 ಇದನ್ನು ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಏನಾದ್ರೂ ಪ್ರಶ್ನೆಗಳು
ಕಮೆಂಟ್ಸ್ ಅಥವಾ ಕರೆಕ್ಷನ್ಸ್ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಇದು ಬ್ರಹ್ಮನ ಒಂದು ದಿನ ಇಲ್ಲಿ ಏನ್ ಹೇಳ್ತಾರೆ, ಅದು ಸತ್ಯಯುಗ, ತ್ರೇತಾಯುಗ, ಮತ್ತೆ ದ್ವಾಪರ ಯುಗ ಇವೆಲ್ಲಾನು ಇಂಟು 12,000 ಮಾಡಿದ್ರೆ ಒಂದು ದಿನ ಅಂತ ಹೇಳ್ತಾರೆ. ಬಟ್ ನಮ್ಗೆ ಇಲ್ಲಿ ನೀವು ಇನ್ನೊಂದು ಏನದ, ಊರ್ತು ಗ್ರಹಗಳ ಕಾಲಮಾನದ ರೀತಿ ನಮ್ಮ ಒಂದು ವರ್ಷಕ್ಕೆ ಅವ್ರು 24 ಗಂಟೆಗಳ ಡಿಫರೆನ್ಸ್ ಇದೆಯಲ್ವಾ, ಅಷ್ಟೊಂದು, ಅದು ಇಂಟು 365 ಡೇಸ್ ಮಾಡ್ಬೇಕಾಗ್ತದೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಅವನ ಭೌತಿಕ ಕಾಲಮಾನದ ಪ್ರಕಾರ ಬ್ರಹ್ಮನ ಆಯುಷ್ಯ ನಮಗೆ ಹೇಳಿ ಪ್ರಭುಜಿ. ಈಗ ನಮ್ದು ಭೂಮಿಯ ಲೆಕ್ಕದಲ್ಲಿ ಅಂದ್ರೆ ಬೇರೆ ಬೇರೆ ಮೇಲಿನ ಗ್ರಹಗಳಿಗೆ ಹೋದಾಗೆ ಟೈಮ್ ಸ್ಕೇಲ್ ಬೇರೆ ಬೇರೆ ಆಗ್ತದೆ. ಆದ್ರಿಂದ ಭೂಮಿಯ ಲೆಕ್ಕದಲ್ಲಿ ಬ್ರಹ್ಮನ ಆಯಸ್ಸನ್ನು ಲೆಕ್ಕ ಮಾಡುದಿದ್ರೆ ಒಂದು ಕಲಿಯುಗ ಎಷ್ಟು? 4,32,000 ವರ್ಷ. 4,32,000. ಅದರ ಡಬ್ಬಲ್ ಎಷ್ಟು ದ್ವಾಪರ ಯುಗ? ಇಂಟು 3 ಇಂಟು 4 ಆಯ್ತು ಪ್ರಭು. ಆ ರೀತಿ ಆದಾಗ 43 ಎಷ್ಟೋ ಬರ್ತದೆ. ಅದು ಒಂದು ದಿವ್ಯ ಯುಗ ಆಯ್ತು. ಓಕೆ. ಅಂತ 1,000 ಚಕ್ರ ಬ್ರಹ್ಮನ ಒಂದು ದಿನ. 1,000 ದಿವ್ಯ ಯುಗ ಅಂದ್ರೆ 4 ಯುಗಗಳ ಒಂದು ಚಕ್ರ, ಅದು 1000 ಟೈಮ್ಸ್ ಆದಾಗ ಅದು ಬ್ರಹ್ಮನ ಒಂದು ದಿನ. ಅಷ್ಟೇ ಅವನ ಬ್ರಹ್ಮನ ಒಂದು ರಾತ್ರಿ ಇತ್ತು. ಅದೇ ರೀತಿ ಅವನು ಅದು ಕಂಪ್ಲೀಟ್ 24 ಗಂಟೆಗಳ ಒಂದ್ ಚಕ್ರ ಆಯ್ತು. ಅದೇ ರೀತಿ ಒಂದು ತಿಂಗಳು ಅಂದ್ರೆ 30 ದಿನ ಒಂದು. ಸೊ ಅದೇ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ 100 ವರ್ಷ ಬಾಳ್ತಾನೆ. 100 ವರ್ಷ ಇರ್ತಾರೆ. ಅವನ 100 ವರ್ಷ, ನಮ್ಮ 100 ವರ್ಷ. ಇಲ್ಲಿ ಭೌತಿಕಕ್ಕೂ ಆಧ್ಯಾತ್ಮಿಕ ಲೋಕಕ್ಕೂ ತುಂಬಾ ಸಮಯ, ತುಂಬಾ ವ್ಯತ್ಯಾಸ ಇದೆ. ನಮಗೆ 24, ಅಲ್ಲಿ 24 ಗಂಟೆ ಅಂದ್ರೆ ನಮಗೆ ಇಲ್ಲಿ 1 ವರ್ಷ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ? ಊರ್ತು ಗ್ರಹಗಳ ಕಾಲಮಾನದ ಪ್ರಕಾರ ಬೇರೆ ಬೇರೆ ರೀತಿಯ ನಮ್ಮ 1 ವರ್ಷ ಅಲ್ಲಿ 24 ಗಂಟೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಈಗ ನಮ್ದು 7-6 ಪ್ಲಾನೆಟರಿ ಸಿಸ್ಟಮ್ ಮೇಲೆ ಇದೆ ಅಲ್ವಾ ಪ್ರಭುಜಿ? ಈಗ ಉದಾಹರಣೆಗೆ ಮೇಲೆ ಹೋದಾಗ ನಮ್ಗೆ ಭೂವರ್ಲೋಕ, ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿ ಒಂದು ದಿನ ಅಂದ್ರೆ ಎಷ್ಟು? ಒಂದು ದಿನ ಅಂದ್ರೆ ಅಲ್ಲಿ ಒಂದು ದಿನ ಅಂತ ಇಲ್ಲ, ವರ್ಷ. ಇದು 24 ಗಂಟೆ ಅಂದ್ರೆ ಅಲ್ಲಿ 1 ವರ್ಷ. ಇದು 1 ವರ್ಷ ಇಲ್ಲಿ ಆಗುತ್ತೆ ಪ್ರಭು. ನಮಗೆ 1 ವರ್ಷ ಅಂದ್ರೆ ನಾವು ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇರೆ ಬೇರೆ ಟೈಮ್ ಸ್ಕೇಲ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ವರ್ಷದ ಪ್ರಕಾರ ಒಂದು ದಿನದ ವರ್ಷ, ಮತ್ತೆ ಇಲ್ಲಿ ಭೂಮಿಯ ಟೈಮ್ ಸ್ಕೇಲ್ ಪ್ರಕಾರ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ? ಈಗ ಸ್ವರ್ಗಲೋಕದಲ್ಲಿ ಒಂದು ದಿನ ಅಂದ್ರೆ ಭೂಮಿಯ ಎಷ್ಟು ಸಮಯ? 1 ವರ್ಷ ಅಂದ್ರೆ 1 ವರ್ಷ ಅಲ್ಲ, ಸ್ವರ್ಗಲೋಕದ ಒಂದು ದಿನ ಅಂದ್ರೆ ಭೂಲೋಕದ ಎಷ್ಟು ಸಮಯ? 6 ತಿಂಗಳು. ಸ್ವರ್ಗಲೋಕದಲ್ಲಿ ಅದು, ಅಲ್ಲಿ ಒಂದು ದಿನ ಅಂದ್ರೆ ಇಲ್ಲಿ 6 ತಿಂಗಳು ಸ್ವರ್ಗಲೋಕದಲ್ಲಿ. ಅದೇ ರೀತಿ ಒಂದು ಸ್ವಲ್ಪ ಮೇಲೆ ಹೋದಾಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ರೀತಿ ಬ್ರಹ್ಮಲೋಕದಲ್ಲಿ ಒಂದು ದಿನ ಅಂದ್ರೆ ಎಷ್ಟು? 1,000 ದಿವ್ಯ ಯುಗಗಳಂದ್ರೆ ಒಂದು ಕಲ್ಪ ಅಂತ ಹೇಳ್ತೀವಿ. ಅಲ್ಲ, ಒಂದು ಕಲ್ಪ ಅಂದ್ರೆ ಒಂದು ದಿವ್ಯ ಯುಗ ಪ್ರಭು. ಅಂದ್ರೆ 4 ಯುಗಗಳ ಒಂದು ಚಕ್ರಕ್ಕೆ ಒಂದು ಕಲ್ಪ ಅಂತ ಹೇಳ್ತಾರೆ. ಅದೇ ರೀತಿ 1000 ಕಲ್ಪಗಳು. 1000 ಕಲ್ಪ. ಬಟ್ ಒಂದು ದಿನ. ಇನ್ನೊಂದು 14 ಮನ್ವಂತರ ಬೇರೆ ಆಡ್ ಮಾಡ್ಬೇಕಲ್ಲ ಪ್ರಭುಜಿ? 14 ಮನ್ವಂತರ ಅಂದ್ರೆ ಮನುವಿನ ಸಮಯ ಎಷ್ಟು? 71 ದಿವ್ಯ ಯುಗಗಳು. 71 ಇಂಟು 14 ಮಾಡಿದಾಗ ನಿಮ್ಗೆ ಎಷ್ಟು ಬರ್ತದೆ? ಅದು 900 ಎಷ್ಟು ಬರ್ತದೆ? 800-900. ಆಮೇಲೆ ಮಧ್ಯ ನಿಮ್ಗೆ ಯುಗ ಸಂಧಿಯಲ್ಲಿ 15,000 ಪ್ರತಿ ಯುಗದಲ್ಲಿ ಯುಗ ಸಂಧಿಗಳು. ಅದನ್ನೆಲ್ಲ ಸೇರಿಸಿದಾಗ ನಿಮ್ಗೆ 1000 ದಿವ್ಯ ಯುಗಗಳೇ ಬರ್ತದೆ. ಸೊ ಅದರಿಂದ ಬ್ರಹ್ಮನ ಒಂದು ದಿನದಲ್ಲಿ 14 ಮನ್ವಂತರ ಇದೆ ಅಂತ ಹೇಳ್ತಾರೆ. ಮನ್ವಂತರ ಅಂದ್ರೆ 71 ದಿವ್ಯ ಯುಗಗಳು. ಆ ರೀತಿ
ಸೊ ಆ ರೀತಿ ಕ್ಯಾಲ್ಕುಲೇಷನ್ಸ್. ತುಂಬಾ ಬಿಗ್ ಕ್ಯಾಲ್ಕುಲೇಷನ್ ಪ್ರಭುಜಿ ಇದು. ಹೌದು, ಆದ್ರೆ ಇದು ಕ್ಲಿಯರ್ ಆಗಿ ಇದೆ ಭಗವದ್ಗೀತೆಯಲ್ಲಿ. ಓಕೆ ಪ್ರಭುಜಿ, ಓಕೆ ಹರೇ ಪ್ರಭುಜಿ, ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಥ್ಯಾಂಕ್ ಯು. ಏನೋ ಚಾರ್ಟ್ ಇದ್ರೆ ಹಾಕಿ ಪ್ರಭುಜಿ ಇದೊಂದು. ಹರೇ ಕೃಷ್ಣ. ಆಕ್ಚುಲಿ ನೋಡ್ತೀನಿ ಪ್ರಭುಜಿ. ಓಕೆ ಓಕೆ. ಓಕೆ, ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಓಕೆ, ಏನೋ ಪ್ರಶ್ನೆ ಇಲ್ಲ ಅನ್ನಿಸ್ತಾ ಇದೆ. ವೈಷ್ಣವ ಪ್ರಣಾಮದೊಂದಿಗೆ ಕ್ಲಾಸ್ ಅನ್ನು ಕ್ಲೋಸ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಶೀಲಾ ಪ್ರಭುಪಾದ್ ಕಿ ಜೈ. ಶೀಲ ಗುರುದೇವ್ ಕಿ ಜೈ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಪ್ರಭುಜಿ. ದಂಡವತ್ ಪ್ರಣಾಮ್. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು ದಂಡವತ್ ಹರೇ ಪ್ರಣಾಮ. ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್. ಹರೇ ಕೃಷ್ಣ.